ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಪ್ರದಾಚಾನಂ ಪ್ರಣಾಮ್ಯಹಂ ಸಂಭವಾಮಿ ಯುಗೆ ಯುಗೆ ಅಂತ ನಾವು ಕೃಷ್ಣ ಹೇಳೋದನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದೀವಿ ಅಂತ ಗೊತ್ತಿಲ್ಲ. ಆದರೆ ರಾಘವೇಂದ್ರ ಚಿತ್ರವಾಣಿಗೆ ನಮಸ್ಕಾರ, ನಾನು ನಿಮ್ಮ ನವೀನ್ ಶೌರ್ಯ. ಆದರೆ ಏನಿದು ಸಂಭವಾಮಿ ಯುಗೆ ಯುಗೆ ಅಂತ ಹೆಸರು ಕೇಳಿದ ತಕ್ಷಣ ಮಾಸ್ ಆಗಿದೆ, ಆದರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಎಲ್ಲಿ ನಾವು ಹಳ್ಳಿ ಒಳಗಡೆ ಎಲ್ಲೋ ಹೋಗಿದ್ದೀವಲ್ಲ, ಏನು ಕತೆ ಅಂತ ಎಲ್ಲ ನಾನು ಹೇಳೋದಕ್ಕಿಂತ ಸಿನಿಮಾ ತಂಡದವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಜೊತೆ ಚೇತನ್ ಅವರು ಇದ್ದಾರೆ, ಸಿನಿಮಾದ ನಿರ್ದೇಶಕರು. ಜೈ ಶೆಟ್ಟಿ ಸಿನಿಮಾದ ಮೊದಲನೇ ನಾಯಕರು ಅಂತ ಕರೀಬೋದಾ ಅಥವಾ ಪ್ರೈಮ್ ನಾಯಕರು ಅಶೋಕ್ ಅವರು ಎರಡನೇ ನಾಯಕರಿದ್ದಾರೆ. ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಇವತ್ತು ಕಾಣ್ತಾ ಇರೋದು ಅಂದ್ರೆ ನೀವೇ. ನಿಶಾ ರಾಜ್ಪೂತ್, ನಮಸ್ಕಾರ, ಚೆನ್ನಾಗಿದ್ದೀರಾ? ಸೂಪರ್ ಸರ್. ಫಸ್ಟ್ ಹೆಣ್ಮಕ್ಳು ಮಾತಾಡ್ಸೋಣ ಅಲ್ವಾ? ಮೊದಲು ಯಾಕೆಂದ್ರೆ ನೀವು ಆಗ್ಲೇ ಬೇಜಾರು ಮಾಡ್ಕೊಂಡಿದ್ದೀರಾ. ನಾನು ಹೀರೋ ಪಕ್ಕದಲ್ಲಿ ಹಿಂಗೆ ಕೂತ್ಕೊಳ್ಳಿ ಅಂದ್ರೆ, ಇಲ್ಲ ನಾನು ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೋತೀನಿ ಅಂತ, ಇಲ್ಲ ಬೇಡ ಬೇಡ ಸರಿ ಇಲ್ಲ ಇದು ಅಂತ ನಾನು ಹೇಳಿ ಪಾಪ ಇಲ್ಲಿ ಕಂಟ್ರೋಲ್ ಮಾಡಿ ಇಲ್ಲಿ ಕೂರಿಸಿದ್ದೀನಿ. ಆಗಿಲ್ವಾ? ಕಂಫರ್ಟಬಲ್ ಅಂತ ಕೂತಿದ್ದಾರೆ. ಹೀರೋ ಹತ್ರ ಯಾಕೋ ಕೂತ್ರು ಡೈರೆಕ್ಟರ್? ಫಸ್ಟ್ ನೀವು ಅದನ್ನ ಹೇಳಿ. ನಮ್ ಎಲ್ಲಾರ್ದು ಫೇವ್ರೇಟ್ ಜೈ ಅಲ್ವಾ, ಸೊ ಎಲ್ಲರೂ ಜೈ ಪಕ್ಕಕ್ಕೆ ಕೂತ್ಕೋಬೇಕು. ಅದಕ್ಕೆ ಯಾಕೆ ಜೈ ಎಲ್ಲರಿಗೂ ಫೇವ್ರೇಟ್? ದಿನ ಲಡ್ಡು ತರೋಲ್ಲ ಸೆಟ್ ಅಲ್ಲಿ? ಇಲ್ಲ, ಮಾತಾಡೋದೇ ಇಲ್ಲ ಅದಕ್ಕೆ. ಬೆಳ್ಳಿಗೆ ಇದ್ಕೊಂಡಿದ್ದ ಮಾತಾಡಲ್ಲ, ಅದಕ್ಕೆ ಕೇಳಕ್ಕೆ ಯಾರಂದ್ರೆ ಇರ್ಬೇಕಲ್ವಾ, ಅದಕ್ಕೆ. ಜೈ ಜೈ ಓಕೆ, ಐ ಆಮ್ ನಾಟ್ ಡೂಯಿಂಗ್ ಇಂಟರ್ವ್ಯೂಸ್ ವಿತ್ ಹಿಮ್. ಸಂಭವಾಮಿ ಯುಗೆ ಫಸ್ಟ್ ಅದ್ರ ಬಗ್ಗೆ ನಾನು ಕೇಳಲೇಬೇಕು. ಇಲ್ಲಿ ಒಂದು ರೆವಲ್ಯೂಷನ್ ಮಾಡಬೇಕಾದ್ರೆ ಅದನ್ನ ಹೇಳ್ತೀವಿ. ಸೊ ಸಿಂಪಲ್ ವಿಷಯ, ಟ್ರೇಲರ್ ಅಲ್ಲಿ ಅರ್ಥ ಆಗಿರೋದು, ಎಲ್ಲಾ ಹಳ್ಳಿನ ಸಿಟಿ ಮಾಡಕ್ ಹೋಗ್ಬೇಡಿ ಅಂತ ರೆವಲ್ಯೂಷನ್ ಮಾಡ್ತಾ ಇದ್ರ. ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ ಅದೆಲ್ಲ ಜೂನ್ 21 ಬರುತ್ತೆ ಅಲ್ವಾ? ಜೂನ್ 21 ಬರುತ್ತೆ. ಬಟ್ ಈ ಹಳ್ಳಿ ಕತೆಗೆ ಇಷ್ಟು ಬೆಳಗಿರೋರ್ನ ಹೆಂಗ್ ಸೆಲೆಕ್ಟ್ ಮಾಡಿದ್ರೆ ನೀವು ಅಂತ. ಅಶೋಕ್ ನೋಡಿ ಯಾವ ಲೆವೆಲ್ ಬೆಳಗಿದ್ದಾರೆ. ಅಲ್ಲ, ನಾನು ಮಾಡ್ತಿರ್ತೀನಿ ತಮಿಳ್ ಸಿನಿಮಾ ಅಲ್ಲ, ನ್ಯೂ ಫಿಲ್ಮ್, ನ್ಯೂ ಎಂಟ್ರಿ. ಮೊಟ್ಟ ಮೊದಲ ಸಿನಿಮಾ ನನಗೆ. ನಮ್ಮ ತಮಿಳ್ನಾಡಿಂದ ಮತ್ತೆ ಪಾಲಕ್ಕಾಡಿಂದ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಅಲ್ವಾ? ಆಲ್ ಇಂಡಿಯಾ ಪರ್ಮಿಟ್ ಇದೆ, ಎಲ್ಲಿ ಬೇಕೋ ಸಿನಿಮಾ ಮಾಡಬಹುದು ನೀವು. ಬ್ರಾಟ್ ಅಪ್ ಇನ್ ಬಾಂಬೆ ಆಲ್ಸೋ. ಹಿಂದಿ, ಮರಾಠಿ, ಗುಜರಾತಿ ಫ್ಲೂಯೆಂಟ್ ಗೆ ಇದೆ. ತಮಿಳ್ ಇನ್ಕ ತೆಲುಗು ಐ ಬಿನ್ ಡೂಯಿಂಗ್ ಫಿಲ್ಮ್ಸ್, ಮಲಯಾಳಂ ಆಲ್ಸೋ. And father tongue actually Tamil, mother tongue Malayalam. Grandfather tongue Pink is actually from Mangaluru. Mangaluru. Nan Kuladevata Venkadajalapati, so the Andhra connection akkade. So ಸ್ವಲ್ಪ ಇಂಟರ್ವ್ಯೂ ಲೋ ಆಲ್ ಲ್ಯಾಂಗ್ವೇಜ್ ಕಾಕ್ಟೈಲ್ ಗೆ ನಿಮ್ಮ ಮುಂದೆ ನಿಮಗೆ ಮಾತ್ರ ನಾವು ಸಬ್ಟೈಟಲ್ ಬೇಕು ಆ ತರದೆಲ್ಲ ಟ್ಯಾಲೆಂಟ್. ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ ಸರ್. ನನ್ನ ಕನ್ನಡ ನಿಮ್ಗೆ ಗೊತ್ತಿಲ್ವಾ? ದ್ಯಾಟ್ ಇಸ್ ದ ಇಶ್ಯೂ. ಹೊಸ ಕನ್ನಡ ಇಲ್ಲ, ನಿಮ್ ಕನ್ನಡ ಅಷ್ಟೇ ನಮ್ಗೆ ಅರ್ಥ ಆಗಲ್ಲ. ಆಕ್ಚುಲಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಬಟ್ ರಾಜ್ಪೂತ್ ಅಂದ ತಕ್ಷಣ ಇವ್ರು ಕ್ಯಾಮ್ರಾ ಆನ್ ಮಾಡಕ್ ಮುಂಚೆ ಏನೋ ಒಂದು ಸೀಕ್ರೆಟ್ ಹೇಳಿದ್ರು ನನಗೆ. ನೀವು ಆಕ್ಚುಲಿ ರಾಜಸ್ಥಾನ್ ಅವರಲ್ಲ, ಇಲ್ಲ ಪಕ್ಕಾ ಕನ್ನಡದವ್ರು ನೀವು. ಬ್ಲಡ್ ಲೈನ್ ಇಸ್ ವಾರಿಯರ್ಸ್ ಬ್ಲಡ್ ಲೈನ್. ಅಂದ್ರೆ ಫೋರ್ ಫಾದರ್ ಅವ್ರು ಬಂದು ಕರ್ನಾಟಕದಲ್ಲಿ ವಾರಿಯರ್ಸ್ ಬ್ಲಡ್ ಲೈನ್. ಬಟ್ ಎಲ್ಲಿ, ಯಾವ ಊರು ಆಕ್ಚುಲಿ? ಹುಟ್ಟಿರೋದು ಬಿಜಾಪುರಲ್ಲಿ. ನಮ್ ಅಮ್ಮ ಬಿಜಾಪುರ, ಅಪ್ಪ ಬಾಗಲಕೋಟಿಂದ. ಸೊ ಹಳ್ಳಿಯಿಂದಾನೇ ಬಂದಿದೀವಿ, ನೋಡಿದೀವಿ ಹಳ್ಳಿ ಲೈಫ್. ಅಂದ್ರೆ ಜಾಸ್ತಿ ನೋಡಿಲ್ಲ, ನಿಜವಾಗಿ ಹೇಳ್ತೀನಿ, ಅಂದ್ರೆ ನೋಡಿದೀವಿ ಹಳ್ಳಿ ಲೈಫ್. ಬಾಂಬೆ ಸರ್. ಓ ಮೈ ಗಾಡ್. ನೀವು ಆಲ್ ಇಂಡಿಯಾ ಸಿನಿಮಾ, ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು. ಅದೇ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮಾಡಬಾರ್ದು ಸರ್, ಅದಾಗ ಆಗ್ಬೇಕು. ಸಂಭವಾಮಿ ಯುಗೆ ಖಂಡಿತವಾಗ್ಲೂ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್. ಅದೇ ಸರ್. ಅಯ್ಯೋ, ನಾವು ಹಳ್ಳಿ ಕಡೆ ಹೋಗಕ್ ಆಗಲ್ಲ. ಈ ಕಡೆ ದೇವನಹಳ್ಳಿಗೆ ತಿರ್ಸಿದ್ರೆ ಅದು ಸಿಟಿ ಆಗೋಗಿದೆ. ಈ ಕಡೆ ಹೊಸದಾಗಿ ಇದು ಸಿಟಿ ಅಲ್ಲ. ಮೊದ್ಲು ಹೆಂಗಿತ್ತು ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಅಂತಿತ್ತು. ಇವಾಗ ಎಲ್ಲ ಬೆಂಗಳೂರು ಒಂದೇ ಆಗಿದೆ, ಎಲ್ಲ ಬೆಂಗಳೂರು ಬೃಹತ್ ಆಗೋಗಿದೆ. ಅಲ್ಲ, ಅದೇ ನಮಗೆ ಬೇಜಾರು, ನಮ್ಗೆ ಅದೇ ಬೇಜಾರು. ಸೊ ಅದನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದಿರಾ. ಈ ಫಸ್ಟ್ ಆಫ್ ಆಲ್ ಇವಾಗ ಜೈ ನಿಮಗೆ ಒಂದಷ್ಟು ಪೂಸಿ ಹೊಡೆದಿರೋದು, ಪುಸ್ಲಾಯಿಸಿರೋದು, ಈ ಎಲ್ಲಾ ಕಾರಣಗಳು ಬಿಟ್ಟು ಯಾಕೆ ಜೈಯ ಹೀರೋ ಮಾಡಿದ್ದೀರಾ? ಯಾಕಂದ್ರೆ ನಿಶಾ ಹೇಳ್ದಂಗೆ ನಿಮ್ಗೆ ತುಂಬಾ ಕ್ಲೋಸ್, ಅದೊಂದು ಕಾರಣ ಬಿಟ್ಟು ಏನಕ್ಕೆ ಜೈನ ಸೆಲೆಕ್ಟ್ ಮಾಡಿ? ಕರೆಕ್ಟ್ ಆಗಿ ಪಕ್ಕ ಹೇಳ್ತೀನಿ. ಸೊ ಈ ಕತೆ ಮಾಡಿದಾಗ ಯಾವ್ದಾರ ಒಂದು ಹೊಸ ಫೇಸ್ ಬೇಕು ಅನ್ನಿಸ್ತು. ಯಾಕೆಂದ್ರೆ ಒಂದು ಹಳ್ಳಿ ಕತೆ ಹೇಳಿದಾಗ ರೆಗ್ಯುಲರ್ ಗೊತ್ತಾಗಿ ರೆಕಗ್ನೈಸ್ ಇರೋ ಹೀರೋ ಇದ್ರೆ ಅವ್ರಿಗೆ ಸಿನಿಮಾ ಫೀಲ್ ಬರುತ್ತೆ. ಥಿಯೇಟರ್ ಮುಂದೆ ಕೂತಾಗ ಯಾವ್ದೊಂದು ಹಳ್ಳಿ ನಡೆಯೋ ಕತೆ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ಬೇಕು. ಸೊ ಆ ಬಂದಾಗ ನಮ್ಗೆ ಜೈ, ಆಮೇಲೆ ಒಂದು ಗ್ರಾಮ ಪಂಚಾಯತಿ ಬಗ್ಗೆ ಹೋಗುವಂತ ಒಂದು ಕಂಟೆಂಟ್, ಆಮೇಲೆ ಹಳ್ಳಿ ಬಗ್ಗೆ ಹೋಗುವಂತ ಒಂದು ಕಂಟೆಂಟ್, ರೈತರ ಬಗ್ಗೆ ಹೇಳ್ತಾ ಇದೀವಿ. ಒಂದು ವಿಷಯ ಅಂತಲ್ಲ, ತುಂಬಾ ವಿಷಯ ಹೇಳ್ತಿರೋ ಅಂತ ಒಂದು ಸಿನಿಮಾ ಇದೆ. ಸೊ ಎಲ್ಲ ಒಂದು ಫ್ರೆಶ್ ಆಗಿದ್ರೆ, ಬಟ್ ಜನ ಹೇಳ್ತಿದ್ರೆ ಹೊಸಬ್ರು ಸಿನಿಮಾ ನೋಡಕ್ ಬರಲ್ಲ ಅಂತ ಹೇಳಿ, ಬಟ್ ಸಮವಿಗೆ ಅದನ್ನ ಚೇಂಜ್ ಮಾಡೋದನ್ನ ನಂಬಿಕೆ ನಾವು ಕೊಡ್ತಾ ಇದ್ದೀವಿ. ಸೊ ಒಂದು ಬೇರೆ ತರದ ಕಂಟೆಂಟ್. ಈಗ ಹಳ್ಳಿ ಅಂದ ತಕ್ಷಣ ನಾವು ನೋಡಿರ್ಬೋದು,
ಮಂಡ್ಯ ಮೈಸೂರು ಈ ತರ ಕಥೆಗಳು ಸುಮಾರು ಬಂದ್ಬಿಡುತ್ತೆ ರಾಜವಲ್ಲಿ ಅದೆಲ್ಲ ಬಿಟ್ಟು ಥಿಯೇಟರ್ಗೆ ಬಂದು ಕೂತಾಗ ಒಂದು ಫ್ರೆಶ್ ಸಬ್ಜೆಕ್ಟ್ ಫ್ರೆಶ್ ಸಿನಿಮಾ ನೋಡ್ತಾ ಇದ್ದೀರಾ. ಸೊ ಆ ಫೀಲ್ ಕೊಡೋಂಥ ಸಿನಿಮಾ. ಅದಕ್ಕೆಲ್ಲ ಒಂಚೂರು ಫ್ರೆಶ್ ಬೇಕಿತ್ತು. ಜೈ ಬಂದರು. ಸೂಪರ್. ಆಮೇಲೆ ಒಳ್ಳೆ ಎಕ್ಸಾಂಪಲ್ ನೀವು ಕೊಟ್ರಿ. ಅಲ್ಲಿ ಆಕ್ಚುಲಿ ಬೇರೆಯವ್ರ ಹತ್ರ ಇದೇ ತರ ಹೇಳ್ತಾ ಇದ್ರು, ಬೇರೆ ಚಾನಲ್ ಮುಂದೆನೋ. ನಾನು ಅದಕ್ಕೆ ಕೇಳ್ತೀನಿ ಇವಾಗ ಈ ವಿಷಯ. ಅದನ್ನ ಅಲ್ಲೇ ರಿಪೀಟ್ ಮಾಡಿದ್ರು, ಬಟ್ ನಾನು ಬಿಡಲ್ಲ. ಇವಾಗ ಬೇರೆ ಮಂಡ್ಯ ಲ್ಯಾಂಗ್ವೇಜ್ ಅಲ್ಲೇನೆ ಒಂದು ಟ್ರೆಂಡ್ ಏನೋ ಶುರು ಮಾಡಿದ್ರು. ಹೌದು, ನಮ್ಮ ರಾಜವಲಿನೇ ತಗೊಳ್ಳಿ, ಕಿರಾತಕ ಬಂದ್ಮೇಲೆ ಅದು ಶುರು ಆಯ್ತು. ಫ್ರೆಂಡ್ ನ ಹಂಗೆ ಕರಿಯೋದು ಅನ್ನೋ ತರ ಆಗೋಯ್ತು. ಆ ತರ ಇಲ್ಲ ನಮ್ ಇಲ್ಲ. ಇದು ಬೇಕಾಗಿದೆ. ನಾವಿಲ್ಲ ಅಣ್ಣ ತಮ್ಮನ ಪದನೂ ಯೂಸ್ ಮಾಡಿಲ್ಲ. ಅದನ್ನ ಹೇಳ್ಬಾರ್ದು ಅಂತಿದ್ದೆ. ಅಲ್ಲ, ಯೂಸ್ ಮಾಡಬಾರ್ದು ಅಂತಲ್ಲ. ಅವರು ನಿನ್ನ ಫಾಲೋ ಮಾಡ್ತಿದ್ದಾರೆ, ಇವರು ನಿನ್ನ ಫಾಲೋ ಮಾಡ್ತಿದ್ದಾರೆ, ಅದು ಬೇಡ. ಸೊ ಎಲ್ಲ ಅಣ್ಣ ತಮ್ಮಾಸೆ ಅಲ್ವಾ? 100%. ಸೂಪರ್ ಸೂಪರ್. ಸೊ ಹಾಗೇನಿಲ್ಲ, ಮಂಡ್ಯದ ಬಗ್ಗೆನೇ ಮಾಡಿದ್ವಿ. ಬಟ್ ಮಂಡ್ಯ ಅಂತ ಇಟ್ಕೊಂಡಿದ್ದೇನಂದ್ರೆ ನಮ್ಗೆ ಈ ಸುತ್ತಮುತ್ತ ಇದ್ದಾಗ ಬೆಂಗಳೂರು ಅಂತ ನಾವು ಒಂದು ಸಿನಿಮಾ ಮಾಡಕ್ ಹೊರಟಾಗ ಸೊ ಒಂದು ಹಳ್ಳಿ ಅಂದ ತಕ್ಷಣ ನೆನಪಾಗೋದೇನು ಹೇಳಿ? ಫಸ್ಟ್ ಮಂಡ್ಯ ನೆನಪಾಗತ್ತೆ ನಮಗೆ. ಸೊ ಮಂಡ್ಯ ಅಂದ್ರೆ ಒಂದು ಮಂಡ್ಯನೇ ಇಂಡಿಯಾನೇ ಮಂಡ್ಯ ಅನ್ನೋ ತರ ಗಾದೆನೇ ಕೇಳಿದಿರಲ್ಲ. ಸೊ ಅದಕ್ಕೋಸ್ಕರ ಹಳ್ಳಿ ಸಬ್ಜೆಕ್ಟ್ ಬಂದಾಗ ಸೀದಾ ಮಂಡ್ಯ ಹೋದ್ವಿ. ವೆರಿ ಗುಡ್, ವೆರಿ ಗುಡ್. ನಿಶಾ ಅವರು ಹಳ್ಳಿ ಹುಡುಗಿ ಅನ್ನೋದೊಂದು ಬಿಟ್ಟು ಅವ್ರು ಏನಕ್ಕೆ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಫೋಟೋ ನೋಡಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತು? ಪರವಾಗಿಲ್ವಲ್ಲ ಈ ಹುಡುಗಿ ಅಂತ ಅನ್ನಿಸ್ತಾ, ಅಥವಾ ಆಡಿಷನ್ ಮಾಡಿದ್ರಾ? ಅಲ್ವಾ? ಯು ಡಿಡ್ಂಟ್ ನೋ ದಿಸ್? ಬ್ರೇಕಿಂಗ್ ನ್ಯೂಸ್. No, that's what I'm saying. ಇಲ್ಲ ಒಂದ್ ನಿಮಿಷ. ವಾಟ್ ಡಿಡ್ ಯು ಡೂ ಅಂದ್ರೆ ನಿಮ್ಮ ಆಡಿಷನ್ ಪ್ರೋಸೆಸ್, ವಾಟ್ ಆಲ್ ಯು ಡಿಡ್ ಅಂದ್ರೆ ಫೋಟೋಸ್ ಕಳ್ಸಿದ್ರ, ಮಾತಾಡ್ಸಿದ್ರ, ಯಾರ ಮೂಲಕ ಈ ಸಿನಿಮಾಗೆ ನೀವು ಒಂದು ಪ್ರಯತ್ನ ಫಸ್ಟ್ ನಿಮ್ ಕಡೆಯಿಂದ ಇರುತ್ತೆ? Definitely. ಅದೇನಾಯ್ತು? So there was a middle person. ಹಾಗಾಗಿ ನಾನು ಡೈರೆಕ್ಟ್ಲಿ ಆಗಿ ಚೇತನ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಅವ್ರ ಥ್ರೂ ನನ್ನ ಪ್ರೊಫೈಲ್ ಸರಿಗೆ ಹೋಯಿತು. ದೆನ್ ದಟ್ಸ್ ದ ರೆಸ್ಟ್ ಆಫ್ ದ ಸ್ಟೋರಿ. ಅವರಿಗೆ ಗೊತ್ತಿದೆ. ಅಂದರೆ ನಾನು ಚೇತನ್ ಸರಿಗೆ ಭೇಟಿ ಆದಮೇಲೆ ನಮಗೊಂದು ಭಯ ಇರುತ್ತೆ, ಹೊಸೊಬ್ರು ಅಂತ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಾದ್ಮೇಲೆ, ಎಸ್ಪೆಷಲಿ ಫೀಮೇಲ್. ಅಂದರೆ ಚೇತನ್ ಸರ್ ನೋಡಾದ್ಮೇಲೆ ಯು ನೋ ಹೌ ಹಿ ಇಸ್, ಸುಮ್ಮನೆ ಅವರು very innocent he is. When he was telling me the story also, he didn't even look at me in the eye. ಆ ಥರ ಅವರು. ಹೌದು, ಈ ಕಂಫರ್ಟಬಲ್ ಆಗಿದ್ದಾರೆ. ಇಲ್ಲ ಸರ್, ಅದು ಇದೆ. ದಟ್ಸ್ ದ ಟ್ರೂತ್. ಸಿ, ಐ ವಾಂಟ್ ಎಕ್ಸಾಜುರೇಟ್. ನಾವು ಹಿ ಈಸ್ ಲೈಕ್ ದಿಸ್ ವಿತ್ ಅಸ್ ಇಸ್ ಬಿಕಾಸ್ ಅದು ಬಾಂಡ್ ಆಗಿದೆ ಕ್ರಿಯೇಟ್. ಅಂದರೆ ಇನಿಷಿಯಲ್ ಅಲ್ಲಿ ಅವರು ಆ ಥರ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಬಂದು ಇಲ್ಲಮ್ಮ ಈ ಥರ ಇದೆ ಅಂತ ಸ್ಟೋರಿ ಸಿಂಪಲ್ ಆಗಿ ನನಗೆ ಸ್ಟೋರಿ ಹೇಳ್ಕೊಟ್ರು. ಇದೆ ಆ್ಯಂಡ್ ಟಕ್ ಅಂತ ನನಗೆ ಇದು ಇತ್ತು, ಕಿನ್ನು ಐ ವಾಂಟ್ ಟು ಕಮ್ ಆನ್ ಸ್ಕ್ರೀನ್ ಲುಕಿಂಗ್ ಲೈಕ್ ದಿಸ್, ಡೆಫಿನೆಟ್ಲಿ 101%. And then rest, the story he knows. So this is your debut in yes, sense. Big screen alli you're just as a main lead. Yes, as a main lead. Lovely. So ನಿಮ್ಮನ್ನ ಒಂದು ಯೆಲ್ಲೋ ಕಲರ್ ಸೀರಿಯಲ್, ಇಫ್ ದಿಸ್ ಇಸ್ ಕವರಿಂಗ್ ಇನ್ ದ ಮಿಸ್ಟರ್ ತ್ರಿಶೂಲ್ ಬಿಹೈಂಡ್ ದ ಕ್ಯಾಮ್ರಾ, ಲಂಗ ದಾವಣಿಲಿ ಈ ತರ ಹೇಳಿದ್ರ? ನೀವು ಲಂಗ ದಾವಣಿ ಹಾಕೊಂಡಿರ್ತೀರಿ. ಸ್ಟಾರ್ಟಿಂಗ್ ಇಟ್ ವಾಸ್ ಜಸ್ಟ್ ಲಾಂಗ್ ಡ್ರೆಸ್ಸಸ್. ನಾನು ಹಳ್ಳಿಯಲ್ಲಿ ಬರ್ತೀನಿ, ಅದಕ್ಕೆ ಅದೇ ಹೇಳ್ತಾ ಇದೆ. ಹೌದು, ಆಕ್ಚುಲಿ ಹೌದು. ಸೊ ಹಾಗಾಗಿ ಫಸ್ಟ್ ಲಾಂಗ್ ಡ್ರೆಸ್ಸಸ್ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದ್ ಟೆಂಪಲ್ ಸೀನ್ ಮಾಡಿದ್ವಿ ನಾವು ಲಂಗ ದಾವಣಿ ಹಾಕೊಂಡು. ಮತ್ತೆ ಸರ್ ಹೇಳಿದ್ರು, ಇಲ್ಲಮ್ಮ ನೀ ಕುರ್ತಿ ಮತ್ತೆ ಲೆಗಿನ್ಸ್ ಹಾಕೊಂಡು ಬಿಂದಿ ಹಚ್ಕೊಂಡೆ ಎಲ್ಲಾ ಸೀನ್ಸ್ ಮಾಡು ಅಂತ. ದೆನ್ ಐ ವಾಸ್ ಲೈಕ್, ಯೆಸ್, ದಿಸ್ ಇಸ್ ವಾಟ್ ಐ ವಾಂಟೆಡ್. ಸೊ ಯಾ, ಅಲ್ಲಿಗೆ ಹೀರೋಯಿನ್ ಮರಳು ಮಾಡಿದ್ವಿ. ಆಗ್ಬಿಟ್ಟೆ. ಬಟ್ ನೀವ್ ಹೇಳಿ ಅವ್ರನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಇವಾಗ ನೋಡಿ, ಅವ್ರಿಗೆ ಗೊತ್ತಿಲ್ಲ ವಿಷಯ. ಸ್ವಲ್ಪ ಬ್ರೇಕಿಂಗ್ ನ್ಯೂಸ್, ಒಂಚೂರು ಬ್ರೇಕಿಂಗ್ ನ್ಯೂಸ್. ಇರಿ ಅಶೋಕ್ ಅವ್ರ ಬಗ್ಗೆ ಮಾತಾಡೋಣ. ಅಶೋಕ್, ಹೌ ಡಿಡ್ ಯು ಫಾಲ್ ಇನ್ ಟು ದ ಟ್ರ್ಯಾಪ್? ವಂಡರ್ಫುಲ್ ಟ್ರ್ಯಾಪ್. ಇದಕ್ಕೆ ಮುಂದೆ ಆಕ್ಚುಲಿ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ರೆ, ದಟ್ ವಾಸ್ ಇಮೇಲ್, ರಾಗಿಣಿ ದ್ವಿವೇದಿ ಜೊತೆ ಆಸ್ ಎ ಹೀರೋ. ಐ ಡನ್ ದಟ್. ಬಟ್ ಅದು ಕೂಡ ಇಟ್ ವಾಸ್ ತಮಿಳ್ ಅಂಡ್ ಕನ್ನಡ ಬೈಲಿಂಗ್ವಲ್. ನನಗೆ ಈ ಟೀಮ್ಗೆ ಇಂಟ್ರೊಡಕ್ಷನ್ ಮಾಡಿದ್ರೆ that movie's director and producer. So he knew Chetan sir, and that's how we got to know each other. And Chetan sir, Sambhavami Yuge Yuge ki munde he had narrated one more line. But cinema ante oba energies all have to get together. True. Cinema adagade ankobeku agake. Haudu. Nav ankonಡ್ರೆ cinema ಆಗಲ್ಲ. ಡೈರೆಕ್ಟರ್ ತರ ಮಾತಾಡ್ತಾನೆ. ತರ ಮಾತಾಡಿ ಸರ್. ಅಯ್ಯೋ ಡೈಲಾಗ್ ಇದು. No, plus you speak really well, Naveen sir. Nange in fact more than talking I feel like heavy good to keli. You know, when you're talking it's lovely. Kelbeku. Right, thanks for correcting. So that's how Chetan sir ki I know him through that director. So that's how I know Chetan sir. And I think Nas ಈ ಸಂಭವಾಮಿ ಯೋಗೆ ಯೋಗೆ
ಚೂಸ್ ಮಾಡಿಲ್ಲ. ಸಂಭವಾಮಿ ಯುಗೆ ಯುಗೆ ನನಗೆ ಚೂಸ್ ಮಾಡಿದ್ರೆ. ಹೇಳಿ ಫಸ್ಟ್ ನಮ್ ಹೀರೋಯಿನ್ ಬಗ್ಗೆ ಹೇಳಿ. ಇದು ಇಲ್ಲಿ ಗೊತ್ತಾಯ್ತು, ಇದು ಸ್ನೇಹ ಗೆಳೆತನ ಅಂತ ಪ್ರೂವ್ ಆಗೋಗಿದೆ. ಇದು ಅಲ್ವಾ, ಇದು ಕ್ಲಿಯರ್. ಇದು ಪಕ್ಕದಲ್ಲಿ ಕೂರಿಸಿದಾಗ್ಲೇ ನಾನು ಹೇಳ್ದೆ ಹೀರೋಯಿನ್ ಪಕ್ಕ ಕೂತ್ಕೊಳ್ಳಿ ಚೇತನ್ ಅವರೇ, ಹೋಗಿ ಕೂತ್ಕೊಳ್ಳಿ. ಇಲ್ಲ 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 ಹಂಗೆಲ್ಲ ಆಗದೇ ಇಲ್ಲ, ಜೈಗ್ ಬಿಟ್ಟು ಹೋಗಲ್ಲ ನಾನು ಅಂದ್ಬಿಟ್ರು. ಸರಿ ಓಕೆ, ಹೀರೋ ಅಲ್ಲ ಸರ್, ಎಷ್ಟಾದ್ರೆ ಬಿಟ್ಕೊಡ ಅಲ್ಲ, ಹೀರೋ ಆದ್ರೆ ಬಿಟ್ಕೊಡ್ಬಾರ್ದು ಡೈರೆಕ್ಟರ್. ವೆರಿ ಗುಡ್, ಹಂಗೆ ಇರ್ಬೇಕು. ಸೊ ಹೀರೋಯಿನ್ ಏನಕ್ಕೆ ಬಂದ್ರು ನಿಮಗೆ ಓಕೆ ಅನ್ನತ್ತೆ, ಏನಕ್ಕಾಯ್ತು? ನಾನು ಓಕೆ, ನನಗಾಗಿಲ್ಲ, ನಾನು ಓಕೆ ಮಾಡಿರೋದು ಅದೇ. ಸೊ ನಾನು ಈ ಸಿನಿಮಾದಲ್ಲಿ ಇಬ್ರು ಕ್ಯಾರೆಕ್ಟರ್ ಬರುತ್ತೆ. ಆಕ್ಚುಲಿ ಇವತ್ತು ಅಶೋಕ್ ಅವ್ರು ಬೇಜಾರಿದ್ದಾರೆ, ಯಾಕಂದ್ರೆ ಅವ್ರಿಗೆ ಹೀರೋಯಿನ್ ಇವತ್ತು ಇಲ್ಲ. ಮಧುರಾ ಗೌಡ ಅಂತ ಇಲ್ಲಿ ಕಾಣಿಸ್ತಾ ಇದ್ದಾರೆ, ಅಲ್ಲಿದ್ದಾರೆ. ಸೊ ಅವ್ರಿಗೆ ಹೀರೋಯಿನ್ ಆಗಿ ಮಾಡಿರೋದು. ಸರ್ ಅವರ ಒಂಚೂರು ಅನಾರೋಗ್ಯದ ಕಾರಣದಿಂದ ಅವರಿಗೆ ಬರೋದಿಲ್ಲ. ಕೃಷ್ಣ ಸರ್ ಇವತ್ತು ಫಾರ್ ದ ಇಂಟರ್ವ್ಯೂ ಕೋಸಂ ಯು ಕಟ್ ಆಯ್ದೆ ಐ ಗೋ ಟು ಕೂರ್ಗ್. ಅವ್ರು ಬಂದಿಲ್ಲ. ಸೊ ಫಸ್ಟ್ ಅವ್ರು ಸೆಲೆಕ್ಷನ್ ಆಗಿದ್ರು. ಸೊ ಆ ಕ್ಯಾರೆಕ್ಟರ್ ಎಲ್ಲ ಫೈನಲ್ ಆಗಿತ್ತು. ಸೊ ಈ ಕ್ಯಾರೆಕ್ಟರ್ಗೋಸ್ಕರ ಹುಡುಕ್ತದೆ, ಯಾಕಂದ್ರೆ ಸಿಟಿಯಿಂದ ಹಳ್ಳಿಗೆ ಬರಬೇಕು. ಸೊ ಸಿಟಿ ಲುಕ್ಕಲ್ಲೂ ಚೆನ್ನಾಗಿ ಕಾಣಬೇಕು, ಹಳ್ಳಿ ಕಾಸ್ಟ್ಯೂಮ್ ಹಾಕಿದಾಗ್ಲೂ ಮ್ಯಾಚ್ ಆಗ್ಬೇಕು ಅನ್ನೋ ತರ. ಸೊ ಹೊಸಬರಿಗೆ ಕೊಡ್ಬೇಕಂತ ಹೇಳಿದ್ರಿಂದ ಹುಡುಕ್ತಾ ಇದ್ದೆ ಒಂದಿಷ್ಟು ಪ್ರೊಫೈಲ್. ಸೊ ನನ್ನ ಸ್ನೇಹಿತರ ಕಡೆಯಿಂದ ಈ ಪ್ರೊಫೈಲ್ ಬಂತು ಮಧುರಾ ಗೌಡ ಅವರು. ಸೊ ಅವರು ಹೇಳಿದ್ರು ಒಳ್ಳೆ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಂತ ಅವ್ರು ಹೇಳಿದ್ರು. ಅವರು ಒಂದಿಷ್ಟೆಲ್ಲ ಸಿನಿಮಾ ಪ್ರೊಡ್ಯೂಸ್ ಎಲ್ಲ ಮಾಡಿರೋ ಅಂತ ಟೀಮ್ ಅದು. ಸೊ ಅವ್ರ ಕಡೆಯಿಂದ ಒಂದು ಈ ಒಪಿನಿಯನ್ ಬಂದಾಗ ಕರ್ಸಿ ಒಂದಿಷ್ಟೆಲ್ಲ ಡೈಲಾಗ್ ಎಲ್ಲ ಕೊಟ್ಟು ನೋಡಿದ್ವಿ. ಓಕೆ ಮಾಡ್ತಾರೆ ಹುಡುಗಿ ಅಂತ ಹೇಳಿ. ನಿಶಾ ರಾಜ್ಪೂತ್ ಅಂದ ತಕ್ಷಣ ಯಾವ್ದಪ್ಪ ಫಸ್ಟ್ ಕೇಳಿರೋದೇ ಅದು. ನಾನು ಫಸ್ಟ್ ಕೇಳಿದ್ದೆ ಅದು. ಕರ್ಕಳಿಸ್ರು ನಿಶಾ ರಾಜ್ಪೂತ್ ಅಂದ್ರು. ಸಾರ್ ಹಿಂದಿಯವರೆಲ್ಲ ಬೇಡ ಸರ್, ಪಕ್ಕ ನಮ್ಮ ಕನ್ನಡ ಹುಡುಗಿ ಯಾರಾದ್ರೂ ಹೇಳಿ ಅಂತಾನೆ ಹೇಳಿದ್ರು. ಸಾರ್ ಅವ್ರ ಇಮಿಡಿಯೇಟ್ಲಿ ಇರಿ ಸಾರ್ ಅಂತ ಹೇಳಿ ಕಾಲ್ ಹಾಕಿ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ರು. ಇವ್ರು ಕನ್ನಡದಲ್ಲಿ ಮಾತಾಡೋದು. ಓಕೆ ಕನ್ನಡದ ಹುಡುಗಿ ಅಲ್ವಾ ಅಂತ ಹೇಳಿ ಆಮೇಲೆ ಕರ್ಸಿದ್ರು. ನೀವು ಬಾಗಲಕೋಟೆಯಲ್ಲಿ ಒಂದ್ 2 ಕಾರವಾಗಿರೋ ಮಾತಾಡ್ಬೇಕಾಗಿತ್ತು. ಹೌದು ಸರ್, ಇನಿಷಿಯಲಿ ಇಲ್ಲ ಬಿಜಾಪುರ್ದು ಇತ್ತು ಅಲ್ವಾ. ಒಂದು ನಿಮಿಷ ನೆನ್ಪು ಮಾಡ್ಕೋಬೇಕು ಅದನ್ನ. ಫುಲ್ ಟ್ರೈನ್ ಮಾಡಿ ಎಲ್ಲ ನಾನು ಮರ್ತು ಬಿಟ್ಟಿದ್ದೀನಿ. ಬೆಂಗಳೂರು ಕನ್ನಡ ಮತ್ತೆ ಫುಲ್ ಚೈತನ್ ಸರ್ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನನ್ಗೆ. ಈಗ ಡೈರೆಕ್ಟರ್ ಕನ್ವಿನ್ಸ್ ಆದ್ರೆ ಹೀರೋಯಿನ್ ಅಲ್ಲಿ ಲಂಗ ದಾವಣಿ ಸಖತ್ ಇದು ಕ್ಯಾರೆಕ್ಟರ್ ಚೆನ್ನಾಗಿದೆ ನನಗೆ ಡೈರೆಕ್ಟರ್ ಬಿದ್ರ ಅಂತ ಅವ್ರು ಡೈರೆಕ್ಟರ್ ಬಿದ್ದಿದ್ದಾರೆ, ಅಥವಾ ಡೈರೆಕ್ಟರ್ ಕಾಸ್ಟ್ಯೂಮ್ ಬಿದ್ದಿದ್ದಾರೆ. ಸೂಪರ್. ಸೊ ನೌ ಯು ಗಾಟ್ ಟು ನೋ ವೈ ಹಿ ಸೆಲೆಕ್ಟೆಡ್ ಯು. ಸೊ ಇಮ್ಯಾಜಿನ್ ನೀವಿಬ್ರು ಥಿಂಕಿಂಗ್ ಒಂದೇ ತರ ಇದೆ. ಇಬ್ರು ನೋಡೋದಕ್ಕೆ ಅವ್ರು ಫಿಟ್ ಆದ್ರು ಕ್ಯಾರೆಕ್ಟರ್ಗೆ ಅನ್ನೋದಕ್ಕೆ ಸಕ್ಕದಾಗಿ. ಏನ್ರಿ ಊಟ ಆಯ್ತಾ? ಹಂಗೆ ಅಷ್ಟೇ. ಅದು ಬರೋದು ನಿಮ್ದು ಬಾಗಲಕೋಟೆ ವಿಷಯದಲ್ಲಿ. ಬಟ್ ಜೈ ಅವ್ರು ಕೆಮ್ಮದ್ರು ಇವಾಗ. ಇನ್ನೊಂದ್ 2 ನಿಮಿಷ ಆಗಿದೆ, ನಾನು ಎಲ್ಲ ಸ್ಟಾಪ್ ಮಾಡಿ ಅಂತ ನಿಮ್ಮನ್ನ ಮಾತಾಡ್ಸಿಲ್ಲ ಅಂತನಾ? ಅವಾಗಿಂದ ನೋಡ್ತಾ ಇದೀನಿ, ಆ ಕಡೆ ಹೋಗ್ತಿದೆ ಈ ಕಡೆ. ಮೈಕ್ ಸಂಬಂಧ ಕೊಟ್ಟಿಲ್ಲ ನನಗೆ. ಇಲ್ಲ ಅದು ನಮ್ಮ ಹೀರೋ. ಇಲ್ಲ ಇಲ್ಲ ಅದು ನಮ್ಮ ಅದೇ ಪಾಪ. ಇಲ್ಲ ಅದು ಏನ್ ಗೊತ್ತಾ, ಇಲ್ಲ ಜೈ ನೀವು ಡೈರೆಕ್ಟರ್ ಫುಲ್ ಕ್ಲೋಸ್ ಫ್ರೆಂಡ್ ಅಂತ. ಒಂದೇ ಮೈಕ್ ಒಂದೇ ಬಟ್ಟೆ 2 ಹಾರ್ಟ್ ಅನ್ನೋ ತರ, ಒಂದೇ ಮೈಕ್ 2 ವಾಯ್ಸ್. ಸೊ ಅದಕ್ಕೆ ಇದೀರಿ. ಬಟ್ ಇಲ್ಲ ನಿಮಗೆ ಜೈ, ಈಗ ನೀವು ಆಸ್ ಅ ಫ್ಯಾನ್ ಆಗಿ ಸಿನಿಮಾಗಳು ನೋಡಿರ್ತೀರಾ, ಫಸ್ಟ್ ಟೈಮ್ ಹೀರೋ ಆಗ್ಬೇಕು, ಈ ತರ ಆಸೆಗಳು ಕನಸುಗಳು ಎಷ್ಟು ನೀವು ಕ್ಲಾಸ್ನ ಬಂಕ್ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಗಡ್ಡ ಎಲ್ಲ ಶೇಪ್ ಮಾಡ್ಕೊಂಡು ಏನೇನೆಲ್ಲ ಆಸೆ ಪಟ್ಟಿದ್ರಿ? ಹೀರೋ ಆಗಕ್ಕೆ ನಿಮ್ಮ ಆಸೆಗಳು ಹೇಳಿ ಹೋಗಿ. ಅದನ್ನೆಲ್ಲಾರು ಹೇಳ್ಕೊಂಡಿದ್ದೀರಾ ನೀವು? ಹೇಳಿದಿರಾ? ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಏನಂದ್ರೆ ಯಾರಿಗೆ ಹೇಳಿದ್ರಿ? ಯಾವ್ದಾರ ಕ್ಯಾಮ್ರಾ ಮುಂದೆ ಹೇಳಿದ್ರಾ? ಇಂಟರ್ವ್ಯೂಸ್ ಹೇಳಾಗಿದೆ. ಹೇಳ್ಬಿಟ್ರಾ? ಬೇಡ ಬೇಡ, ನೋ ಪರವಾಗಿಲ್ವಾ? ಮೇಜರ್ ಪಾಯಿಂಟ್ ಅದು ಹೇಳಲೇಬೇಕು. ಹಂಗಾರೆ ಹೇಳಿ. ಏನಂದ್ರೆ ನಾವ್ ಏನಾದ್ರೂ ಒಂದು ವಿಷಯದಲ್ಲಿ ಸಕ್ಸಸ್ ಆಗ್ಬೇಕು, ಅಚೀವ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿರೋ ಫೀಲ್ಡ್ ಇಳಿಬೇಕು, ಅಥವಾ ನಮ್ಗೆ ಯಾವ ವಿಷಯದ ಬಗ್ಗೆ ಇಷ್ಟ ಇರುತ್ತೆ ಅದಕ್ಕೆ ಹೇಳಿದ್ರೆ ನಾವು ಸಕ್ಸಸ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ನನಗೆ ಸಿನಿಮಾ ಅಂದ್ರೆ ಮುಂಚೆಯಿಂದನೂ ಹುಚ್ಚು. ನೀವ್ ಹೇಳ್ದಂಗೆ ಬಂಕ್ ಮಾಡಿನೇ ಹೋಗ್ತಾ ಇದ್ದೆ. ನಮ್ಮ ಊರ್ ಥಿಯೇಟರ್ ಅಲ್ಲಿ ಯಾವ ಸಿನಿಮಾ ಬಂದ್ರೆ ನಾನು ಬಿಡ್ತಾ ಇರ್ಲಿಲ್ಲ. ಊರ ಹೆಸರು ಹೇಳಿ. ಕುಂದಾಪುರ. ಕುಂದಾಪುರದಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ ನಾನು. ಥಿಯೇಟರ್ ಹೆಸರು ಹೇಳಿ. ಥಿಯೇಟರ್ ಹೆಸರು ಹೇಳಿ. ಯಾವ ಥಿಯೇಟರ್ ಹೋಗ್ತೀರಿ? ವಿನಾಯಕ ಥಿಯೇಟರ್ ಇದೆ. ಗೊತ್ತಾಯ್ತಾ? ಇದನ್ನ ಯಾವ ಕ್ಯಾಮ್ರಾ ಮುಂದೆ ಹೇಳಿರಲ್ಲ ನೀವು. ಕರೆಕ್ಟಾ? ಬಟ್ ಅದು ಕ್ಲೋಸ್ ಆಗಿದೆ ಅನ್ಸುತ್ತಲ್ಲ. ವಿನಾಯಕ ಥಿಯೇಟರ್ ಕ್ಲೋಸ್ ಆಯ್ತಾ? ವಿನಾಯಕ ಇದೆ, ಆಮೇಲೆ ಗೀತಾಂಜಲಿ ಅಂತ. ಇಮ್ಯಾಜಿನ್ ಜೂನ್ 21ಗೆ ಸಂಭವಮಿ ಯುಗೆ ವಿನಾಯಕ ಥಿಯೇಟರ್ ರಿಲೀಸ್ ಆಗುತ್ತೆ. ಹೆಂಗಿರುತ್ತೆ? ನೀವು ಬಂಕ್ ಮಾಡಿ ನೀವು ಬಂಕ್ ಮಾಡಿ ಆ ಥಿಯೇಟರ್ಗೆ ಹೋದಾಗ ನಿಮ್ ಸಿನಿಮಾ ಬರುತ್ತೆ ಅಂದ್ರೆ ಬೇರೆ ಹುಡುಗರು ಬಂಕ್ ಮಾಡೋಗ್ಬೇಡಿ, ರಜೆ ಇದ್ದಾಗ ಹೋಗಿ ಬಂಕ್ ಮಾಡೋದನ್ನ ನಾವು ಪ್ರಮೋಟ್ ಮಾಡ್ತಿಲ್ಲ. ಓಕೆ. ಅಲ್ಲಿಂದ ಶುರು ಆಗಿದೆ. ಇವಾಗ್ಲೂ ಹಂಗೆ ನನಗೆ ಒಂದು ವಾರದ 2 ಸಿನಿಮಾ ನೋಡಿಲ್ಲ ಅಂದ್ರೆ ತೃಪ್ತಿನೇ ಇರಲ್ಲ. ಯಾವ್ದು ಹುಡುಕ್ತಾ ಇರ್ತೀನಿ, ಅದು ಕನ್ನಡ ಸಿನಿಮಾಗಳೇ ಇಲ್ವಲ್ಲ, ರಿಲೀಸ್ ಆಗ್ತಿಲ್ಲ, ಅವಾಗ ಫೀಲ್ ಆಗುತ್ತೆ ಏನು ಸಿನಿಮಾ ಬರ್ತಾ ಇಲ್ಲಲ್ಲ ಅಂತ. ಸೊ ಈ ಇದನ್ನ ಡ್ರೈ ಪೀರಿಯಡ್ ಅಂತ ಹೇಳ್ತಾರಲ್ಲ, ಜನವರಿಯಿಂದ ಹಿಡಿದು
ಈ ಜೂನ್ ಜುಲೈ ತನಕ ಈ ಟೈಮಲ್ಲೇ ತುಂಬಾ ಕಷ್ಟ ಅನ್ಸುತ್ತೆ. ಏನಪ್ಪ ನಮ್ಗೆ ಅಷ್ಟು ಬಿಸ್ನೆಸ್ ಕತೆ ಗೊತ್ತಿಲ್ಲ ಸಿನಿಮಾದ್ದು. ಡ್ರೈ ಪೀರಿಯಡ್ ಸಿನಿಮಾ ಚೆನ್ನಾಗಿದ್ರೆ ಯಾವ ಪೀರಿಯಡ್ ಡ್ರೈ ಅಳಿಯತ್ತೆ. ಆದ್ರೆ ಸಿನಿಮಾಸ್ ರಿಲೀಸ್ ಮಾಡಕ್ ಅವ್ರು ಕಾಯೋದೇ ಈ ಆಗಸ್ಟ್ ಮಳೆ ಮುಗಿಲಿ ಡಿಸೆಂಬರ್ ತನಕ ಕಾಯ್ತಾರೆ. ಹಂಗೆ ಏನೋ ನಾವು ನೋಡಿ ಮಳೆಲೇ ಬರ್ತಾ ಇದ್ದೀವಿ ಅಲ್ವಾ, ಕಂಟೆಂಟ್ ಮೇಲೆ ನಂಬಿಕೆ ಚೇಂಜ್ ಮಾಡಕ್ ಬರ್ತಾರೆ ಸಿನಿಮಾ. ಸೂಪರ್. ಇಲ್ಲ ನೀವು ಇಷ್ಟೆಲ್ಲ ನೀವು ಒಳ್ಳೆ ಇಷ್ಟು ಅಮೇಝಿಂಗ್ ಕೆಲಸ ಮಾಡಿ, ಇವಾಗ ನನಗೆ ಒಂದು ತುಂಬಾ ದೊಡ್ಡ ಡೌಟು, ಸುಧಾರಾಣಿ ಮೇಡಮ್ ಅನ್ನ ಮೊದಲ ಬಾರಿಗೆ ನನಗೆ ಗೊತ್ತಿಲ್ಲ ಅವರು ಯಾವಾಗ್ಲಾರ ಒಂದು ಬ್ಲೈಂಡ್ ಪಾತ್ರ ಮಾಡಿದಾರಾ ಇಲ್ವಾ? ಮಾಡಿದ್ದಾರೆ. ಬಟ್ ಇದು ಹೀರೋಯಿನ್ ಆಗಿದ್ದಾಗ ಅನುರಾಗ ಸಂಗಮ ಅಂತ ಕುಮಾರ್ ಗೋವಿಂದ್ ಅವ್ರ ಜೊತೆ ಮಾಡಿರೋದು. ಅದ್ರಲ್ಲೂ ಫುಲ್ ಸಿನಿಮಾ ಬ್ಲೈಂಡ್ ಆಗಿ ಮಾಡಿಲ್ಲ. ಇಂಟ್ರೋಲರಿಗೆ ಅವ್ರು ಅಂದ್ರೆ ಮಧ್ಯದವರೆಗೆ ಅವ್ರು ಬ್ಲೈಂಡ್ ಆಗಿರ್ತಾರೆ, ಆಮೇಲೆ ಅವ್ರಿಗೆ ಕಣ್ಣು ಬರುತ್ತೆ. ಅದಾದ್ಮೇಲೆ ಇದೆ ಫುಲ್ ಫ್ಲೆಜ್ ಇದ್ರಲ್ಲಿ ಬ್ಲೈಂಡ್. ಸೂಪರ್. ಅವ್ರಿಗೆ ಕನ್ವಿನ್ಸ್ ಹೇಳಿ. ಆಮೇಲೆ ಇನ್ನೊಂದು ಕನೆಕ್ಷನ್ ಇದೆ, ಸಂಭಾಮ ಹೀಗೆ ಅಂತ ಸುಧಾರಣಿ ಮೇಡಮ್ ಹೀರೋಯಿನ್ ಆಗಿರೋ ಸಿನಿಮಾ ಬಂದಿತ್ತಾ? ಹೀರೋಯಿನ್ ಆಗಿದ್ರು ಇವರು ಮುರಳಿ ಅವರು. ಅವರು ಆನ್ ಸ್ಕ್ರೀನ್ ತಾಯಿ ಬಗ್ಗೆ ಅವ್ರು ಹೇಳಿ. ನಾನು ಹಿಂಗೆ ಮಾತಾಡ್ತಾ ಏನೋ ತೆಗಿಸ್ಬಿಡ್ತೀನಿ ಅಂತ ನನ್ಗೆ ಗೊತ್ತು. ಅದಕ್ಕೆ ಇಲ್ಲ ಕರೆಕ್ಟ್ ಆಗಿ ಹೇಳಿ, ಕೊಕ್ಕಿ ಹಾಕಿದೆ. ಇಲ್ಲ ತಾಯಿ ನಿಮ್ ತಾಯಿ ಬಗ್ಗೆ ಹೇಳಿ, ನೀವು ಆನ್ ಸ್ಕ್ರೀನ್ ತಾಯಿ ಬಗ್ಗೆ ಹೇಳಿ. ಸೊ ಅದು ಮುಂಚೆ ಬಂದ ಟೈಟಲ್. ಸೊ ಇವಾಗ ನಮ್ಮ ತಾಯಿಯಾಗಿ ಮಾಡ್ತಾ ಇದ್ದಾರೆ, ಅದೇ ಜನರೇಷನ್ ಹಿಂಗೆ ನಡ್ಕೊಂಡ್ ಬಂದಿರೋ ಅನ್ನೋ ತರ. ಬ್ಲೈಂಡ್ ಕ್ಯಾರೆಕ್ಟರ್ಗೆ ಅವರು ಅದನ್ನ ಹೇಳಿದ ತಕ್ಷಣ ಒಪ್ಕೊಂಡ್ರ ಇಲ್ಲ ಅದ್ರ ಒಳಗಡೆ ಇರೋ ಚಾಲೆಂಜಸ್ ತಿಳ್ಕೊಂಡು? ಇಲ್ಲ, ಅವ್ರಿಗೆ ಫಸ್ಟ್ ನಾನು ಈ ತರ ಒಂದು ಮದರ್ ಕ್ಯಾರೆಕ್ಟರ್ ಇದೆ ಮೇಡಮ್ ಅಂತ ಫೋನ್ ಮಾಡಿ ಹೇಳಿದೆ. ನಾನು ಬ್ಲೈಂಡ್ ಅಂತ ಏನೋ ಹೇಳಕ್ ಹೋಗಿಲ್ಲ. ಸೊ ಹಿಂಗೆ ಒಂದು ಸಿನಿಮಾ ಮಾಡ್ತಾ ಇದೀವಿ, ಈ ತರ ಒಂದು ಮದರ್ ಕ್ಯಾರೆಕ್ಟರ್ ಇದೆ, ತುಂಬಾ ಒಂಚೂರು ಎಮೋಷನಲ್ ಇರೋ ಕ್ಯಾರೆಕ್ಟರ್. ಸೊ ಅವ್ರು ಹೇಳಿದ್ರು ಓಕೆ ಜೊತೆ ತುಂಬಾ ಜನ ಬರ್ತಾರೆ, ನಾನು ಅಷ್ಟು ಈಸಿಯಾಗಿ ಯಾವ ಸಿನಿಮಾ ಒಪ್ಕೊಳ್ತಾ ಇಲ್ಲ, ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು ಆಗ್ಬಿಡತ್ತೆ. ನಾನು ನೀಟಾಗಿ ಕತೆ ಹೇಳ್ಬೇಕು, ನೀವು ಕತೆ ಏನ್ ಹೇಳ್ತೀರೋ ಅದನ್ನೇ ಸ್ಕ್ರೀನ್ ಮೇಲೆ ತರಬೇಕು, ಆ ತರ ಪ್ರಾಮಿಸ್ ಮಾಡಿದ್ರೆ ನಾನು ಮಾಡ್ತೀನಿ ಅಂದ್ರು. ಸರಿ ಮೇಡಮ್ ನಾನು ಕತೆ ಹೇಳ್ತೀನಿ, ಫಸ್ಟ್ ಕತೆ ಕೇಳಿ ಅಂದೆ. ಸರಿ ಅಂತ ಹೇಳಿ ಕತೆ ಎಲ್ಲ ಅವ್ರಿಗೆ ಹೇಳಿದೆ. ಕತೆ ಕೇಳಿ ಫುಲ್ ಎಕ್ಸೈಟ್ ಆದ್ರು. ನಾನು ಏನ್ ಹೇಳಿದ್ರೆ ಅದನ್ನ ತೆಕ್ಕೊಟ್ರೆ ನಂಗೆ ತುಂಬಾ ಖುಷಿ ಆಗತ್ತೆ ಅಂದ್ರು. ಸೊ ಅವ್ರು ಖುಷಿ ಆಗಿದ್ದಾರೆ ಇವತ್ತು ಬಂದಾಗ. ಸೂಪರ್. ಅದು ಬೇಕಾಗಿರೋದು. ಯಾಕೆಂದ್ರೆ ಈಸಿ ಅಲ್ಲ ಬ್ಲೈಂಡ್ ಆಗಿ ಕ್ಯಾಮ್ರಾ ನೋಡ್ದೆ, ಅಲ್ಲಿ ಇಲ್ಲಿ ನೋಡ್ದೆ, ಬೇರೆ ಕಡೆ ನೋಡಿ ಮಾತಾಡೋದು, ಕಾನ್ವರ್ಸೇಟ್ ಮಾಡೋದು. ಆಮೇಲೆ ಅವರು ತುಂಬಾ ಅದರೊಂದು ಸೀನಿಯರ್ ಆರ್ಟಿಸ್ಟ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಎಷ್ಟೆಷ್ಟು ವಿಷಯ ನಾ ಚಿಕ್ಕ ಪುಟ್ಟದ್ ಮರ್ತು ಬಿಡ್ತಾ ಇದ್ವಿ. ಸಡನ್ ಆಗಿ ಯಾರು ನಮ್ಮ ನಾನಿ ಕಡೆ ಇದ್ದೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್, ಅವನಿಗೆ ಮರ್ತ್ಕೊಂಡು ಒಂದು ಫ್ಲೋ ಅಲ್ಲಿ ಮೇಡಮ್ ಇಲ್ಲಿ ಲುಕ್ ಕೊಟ್ಬಿಡಿ ಅಂದ್ಬಿಟ್ಟ. ನಾನ್ ಬ್ಲೈಂಡ್ ಇಲ್ಲಿ ಹೆಂಗೆ ಲುಕ್ ಕೊಡ್ಲಿ ಅಲ್ಲ ಕೇಳಿದ್ರ ಅದನ್ನ ಸರಿಯಾಗಿ. ಅವ್ರು ಸಡನ್ ಆಗಿ ಪಕ್ಕದಲ್ಲಿ ಇದ್ನಲ್ಲ, ಸಡನ್ ಆಗಿ ಹಿಂಗ್ ಮಾತಾಡ್ಬೇಕಾದ್ರೆ ಅವ್ರು ಬ್ಲೈಂಡ್ ಆಗಿ ಮಾತಾಡ್ತಿದ್ದಾರೆ. ಇವ್ನ ಪಕ್ಕದಲ್ಲಿ ಕ್ಯಾಮ್ರಾದ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನಲ್ಲ, ನಾನ್ ಸಡನ್ ಅದೇ ಬ್ಲೈಂಡ್ ಕಣ ಅಂತ ಎಲ್ಲೂ ಕೊಟ್ರೆ ಅದು ನಂಗೆ ತಗೋಬೇಕು. ಅಷ್ಟೇ. ಅದು ಆಕ್ಚುಲಿ ಇನ್ನೊಂದು ಅಡ್ವಾಂಟೇಜ್ ಅನ್ಸುತ್ತೆ. ನಾನು ಎಲ್ ಕ್ಯಾಮ್ರಾ ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ಮಾತಾಡ್ತಾ ಇದ್ರೆ ಸೂಪರ್. ಬಟ್ ಇಷ್ಟೆಲ್ಲ ಒಳ್ಳೆ ತನದಲ್ಲಿ ಸಿನಿಮಾನ ಮಾಡಿ, ಈಗ ನಮ್ಮ ಶೆಟ್ಟರ್ ಬಗ್ಗೆ, ಪ್ರಮೋದ್ ಶೆಟ್ಟಿ ಅವ್ರ ಬಗ್ಗೆ ನೀವು ಹೇಳಲೇಬೇಕು. ಯಾಕಂದ್ರೆ ಈ ಎಲ್ಲಾ ಶೆಟ್ಟಿಯವರು ಒಟ್ಟಿಗೆ ಸೇರ್ಕೊಂಡ್ರು ಅಂತ ಅವರು ಫ್ರೀ ಆಗಿ ಬಂದ್ರು ಸಿನಿಮಾಗೆ ಆಕ್ಟ್ ಮಾಡಕ್ಕೆ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲ ನಮ್ ಗೆಳೆಯರು ತುಂಬಾ ಪರಿಚಯ ನಮ್ಗೆ. ಇಲ್ಲ ಅವರಿಗೂ ಫಸ್ಟ್ ನಾನು ಸ್ಕ್ರಿಪ್ಟ್ ಮಾಡಿದಾಗಲೇ ಈ ಕಥೆಯಲ್ಲಿ ಅವರೇ ಇದ್ದಿದ್ದು. ಯಾಕಂದ್ರೆ ಇಡೀ ಸಿನಿಮಾ ಅವ್ರ ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಕಥೆ ಮಾಡಿದಾಗ ಯಾಕಂದ್ರೆ ನಂಗೆ ಊರಲ್ಲಿ ಎರಡು ಕಾಣ್ಬೇಕಿತ್ತು. ಒಂದು ಸಾಫ್ಟ್ನೆಸ್ ಅಂದ್ರೆ ಒಬ್ಬ ಒಳ್ಳೆ ತರ ಕಾಣಿಸ್ಬೇಕು, ಹಾಗೆ ಒಳಗಿಂದ ಒಬ್ಬ ಕೆಟ್ಟವನಾಗಿ. ಸೊ ಆ ತರ ಒಂದು ಕ್ಯಾರೆಕ್ಟರ್ ಆಗಿದ್ರಿಂದ ಯಾರು ಅಂತ ಆಮೇಲೆ ಆಕ್ಚುಲಿ ಅವ್ರ ಕಣ್ಣು ತುಂಬಾ ಇಷ್ಟ, ಕಣ್ಣಲ್ಲಿ ನನ್ನ ಕೆಲಸ. ಸೊ ಅದನ್ನೆಲ್ಲ ನೋಡಿದಾಗ ಈ ಕ್ಯಾರೆಕ್ಟರ್ ಬರ್ದಾಗ ಈ ಕ್ಯಾರೆಕ್ಟರ್ಗೆ ಪ್ರಮೋಷನ್ ನಾನು ಜೈಗೂ ಹೇಳಿದ್ದೆ, ಈ ಕ್ಯಾರೆಕ್ಟರ್ ಪ್ರಮೋದ್ ಶೆಟ್ಟಿನೇ ಹೇಗಾರು ಮಾಡ್ಬೇಕು ಅಂತ. ಸೊ ಎಲ್ಲ ಆದ್ಮೇಲೆ ಅವ್ರಿಗೆ ಫೋಟೋ ತೋರಿಸಿ ಜೈನ್ ಕೇಳಿಲ್ವಾ ಜೈ ಹೀರೋಯಿನ್ ಓಕೆನಾ ಅಂತ ಕೇಳಿದ್ನಾ? ನೆನ್ಪಿಲ್ಲ. ಅಶೋಕ್ ಅವ್ರ ಫೋಟೋ ತೋರಿಸಿರ್ತಾರೆ ನಿಮ್ಗೆ, ಕರೆಕ್ಟಾ? ನೋಡ್ ಅಶೋಕ್ ಸುಳ್ಳು ಜೈ ಸೆಲೆಕ್ಷನ್ ಟೀಮ್ मध्ये ಯು ಆರ್ ಆಲ್ಸೋ ದೇರ್, ಸೊ ಥ್ಯಾಂಕ್ ಯು. ನಿಮ್ಮ ಫೋಟೋ ನೋಡಿದ್ದೀನಿ ಅಷ್ಟೇ. ವಾಲ್ಪೇಪರ್ ನಂದೇ ಫೋಟೋ ಇದೆ. ಜೈ ಅವರ ವಾಲ್ಪೇಪರ್ ಅಲ್ಲಿ ನಿಶಾ ರಾಜ್ಪೂತ್ ಅವರ ಫೋಟೋ ಇದೆ. ಇಲ್ಲ ಈಗ ಫೋನ್ ಮಾಡಿದ್ದಾರೆ. ಅಲ್ಲಿ ನೋಡಿ ಇವಾಗ ಸುಧಾರಾಣಿ ಮೇಡಮ್ ತಾಯಿ ಫೋಟೋ ಅಂತ ಹಾಕೊಂಡಿರ್ತಾರೆ. ಸಿ ಚೇಂಜಿಂಗ್ ನಾವು. ಕಾಣಿಸ್ತಾ ಇಲ್ಲ
ಲಕ್ಷ್ಮಿ ನಾನೇ ಅಲ್ವಾ ಮತ್ತೆ. ಸೈಲೆಂಟ್ ಹೇಳಿ ಪ್ರಮೋದ್ ಅವ್ರನ್ನ ಕೇಳಿದ್ರಿ. ಅವಾಗ ಜೈಲ್ ಡಿಸ್ಕಸ್, ನಾನು ಜೈಲ್ ಫ್ರೆಂಡ್ಲಿ ಆಗಿರೋದ್ರಿಂದ ಹಿಂಗೆ ಬಾಸ್ ಕ್ಯಾರೆಕ್ಟರ್ ಪ್ರಮೋಷನ್ ಪ್ಲಾನ್ ಮಾಡಿದ್ರು. ಹೋಗಿ ಅವ್ರಿಗೆ ಕಥೆ ಹೇಳಿದೆ, ಕಥೆ ಕೇಳಿದ್ರು. ಸೊ ಕಥೆ ಕೇಳಿ ಫಸ್ಟ್ ಹೇಳಿದ್ರು, ಈ ಕಥೆ ಯಾರು ನಿಂದೇನಾ ಅಂದ್ರು. ಯಾಕೆ ಅಂದ್ರೆ ಅಲ್ಲ ಈ ತರ ಎಲ್ಲ ಕಥೆ ಮಲಯಾಳಮಲ್ಲಿ ಬರುತ್ತೆ, ನಮ್ಮ ಕನ್ನಡದಲ್ಲಿ ಯಾರು ಬರೆಯಲ್ಲ, ಅದಕ್ಕೆ ಗೊತ್ತಾಯ್ತು. ಹಾಗೇನೆಲ್ಲ ಬರೀತಾರೆ, ಬಟ್ ಈ ಕಥೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ನಿಮ್ಗೆ ಆ ಥರ ಫೀಲ್ ಆಗಿದೆ, ಖಂಡಿತ ಮಾಡೋಣ ಅಂತ ಹೇಳಿ ಕಳಿಸಿದ್ರು. ಕಾಪರೇಟ್ ಮಾಡಿದ್ರು. ನಾವು ಲಾಸ್ಟ್ ದಿನ ಅನ್ಸುತ್ತೆ ಬೆಳಗ್ಗೆ ಕಳ್ಸ್ಕೊಂಡು ನೆಕ್ಸ್ಟ್ ದಿನ ಬೆಳಗ್ಗೆ ಕಳ್ಸಿದೀನಿ ಅವ್ರನ್ನ. ಅಷ್ಟು ಕಾಪರೇಟ್ ಮಾಡಿದ್ರು. ವೆರಿ ಗುಡ್. ಸೊ ಫೈನಲಿ 21st ಇಂದ ಎಕ್ಸ್ಪೆಕ್ಟೇಷನ್ ಅಂತೂ ಇರುತ್ತೆ. ಬಟ್ ಒಂದು ಓಪನ್ ಆಗಿ ನಾವು ಒಪ್ಕೋಬೇಕಾಗಿರೋದು ಏನಂದ್ರೆ ಜನ ನೋಡ್ತಾರೆ ಬಿಡ್ತಾರೆ ಅನ್ನೋದು ನಮ್ಮ ಕೈಯಲ್ಲಿ ಇರಲ್ಲ, ಆಯ್ತಾ. ಬಟ್ ಇದು ಯಾವುದೇ ವೇದಿಕೆ, ಇವತ್ತಿನ ದಿನ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡಿ ಆಮೇಲೆ ಒಂದು 40 ದಿನ ಆದಮೇಲೆ ನಮ್ಗೆ OTT ಬಂದು ಅದೆಲ್ಲ ಆಗಿ ಎನಿವೇರ್ ಸಬ್ಜೆಕ್ಟ್ ಜನಕ್ಕೆ ರೀಚ್ ಆದರೆ ಖುಷಿನಾ ಅನ್ನೋದು ಒಂದಿರುತ್ತೆ ಮನಸ್ಸಲ್ಲಿ. ಸೊ ಅದು ನಿಮಗೇನು ಅನ್ಸುತ್ತೆ? ನನಗೆ ಹಂಗೆ ಅನ್ಸುತ್ತೆ, ಬಿಕಾಸ್ ಈ ಥರ ಕತೆ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು, ನೋ ಮ್ಯಾಟರ್ ವಾಟ್ ಪ್ಲಾಟ್ಫಾರ್ಮ್ ಇಟ್ ಇಸ್ ಅಂತ ನನಗೆ ಅನ್ಸುತ್ತೆ. ಬಟ್ ಹೌದು, ನೀವು ಹೇಳೋದು ನಿಜಾನೇ. ಯಾಕಂದ್ರೆ ನಮಗೆ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಸಿನಿಮಾ ರೀಚ್ ಆಗಲೇಬೇಕು. ಮೇಜರ್ ಸಿನಿಮಾ ಮಾಡಿದ್ರೆ ಜನಗಳಿಗೆ ರೀಚ್ ಆಗೋದಕ್ಕೋಸ್ಕರ. ಬಟ್ ಏನಂದ್ರೆ ಕೆಲವೊಂದು ಸಿನಿಮಾ ಇರತ್ತೆ, ಈಗ ಆ ಸಿನಿಮಾಗಳು ನೀವು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದೇ ಇರತ್ತೆ. ನೀವು KGF ಸಿನಿಮಾನ OTT ನೋಡೋದಕ್ಕೂ ನೀವು ಥಿಯೇಟರ್ ಬಂದು ಫೀಲ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ನೀವು ಬಾಹುಬಲಿ ಸಿನಿಮಾನು ಸೇಮ್ ಅನ್ಕೊಳ್ಳಿ. ಸೊ ಇದು ಆ ಥರದ ಸಿನಿಮಾ. ಹಾಗಂದ್ರೆ ನೀವು OTT ನೋಡಕ್ಕಾಗಲ್ಲ ಅಂತಲ್ಲ, OTT ನೋಡ್ರು ಇಷ್ಟ ಆಗತ್ತೆ. ಬಟ್ ಥಿಯೇಟರ್ ಸಿಗೋ ಒಂದು ಫೀಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಸಿಗಲ್ಲ. ಸೊ ಅದನ್ನ ಮಿಸ್ ಮಾಡ್ಕೊಳ್ತಾರೆ, ಥಿಯೇಟರ್ ಅಲ್ಲಿ ಯಾರು ನೋಡಲ್ಲ ಅವರು. ಸೊ ಖಂಡಿತ ಫಸ್ಟ್ ಥಿಯೇಟರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು. ಸೂಪರ್. ಇಲ್ಲ, ವೆಲ್ ಸೆಟ್. ನಾನು ಅದನ್ನೇ ಅಂದೆ, ಅದಕ್ಕೆ ಕರೆಕ್ಟಾಗಿ ಹೇಳಿದೆ 45-50 ದಿನ ಅಂತ ಹೇಳ್ಬಿಟ್ಟೆ ನಾನು ಫಸ್ಟೇ. ಇಲ್ಲ, ಬಿಕಾಸ್ ಈ ಥರ ಕತೆ, ಬಿಕಾಸ್ ಈಗ ಪ್ರಮೋದ್ ಅವ್ರ ಕತೆ ಬಗ್ಗೆ ಒಪ್ಕೊಂಡಿರೋದು, ಆಮೇಲೆ ಸುಧಾರಾಣಿ ಅವ್ರು ಒಪ್ಕೊಂಡಿರೋದು, ಇಟ್ ಇಸ್ ವೆರಿ ರೇರ್ ಅಲ್ವಾ? ಇಟ್ ಇಸ್ ವೆರಿ ರೇರ್. ಸೊ ಎಲ್ಲೋ ಒಂದ್ ಕಡೆ ನಮಗೆ ಇಲ್ಲ ಗುರು ಸ್ವಲ್ಪ ನಾವು ಲೇಟ್ ಆಗ್ಬಿಟ್ವಿ ಅಂತ ಜನಕ್ಕೆ ಬೇಜಾರಾಗಬಾರ್ದು. ಈ ಕತೆ ಆಚೆ ಬರೋದ್ರಲ್ಲಿ ಜನಕ್ಕೆ ಬೇಜಾರಾಗಬಹುದು ಅಂತ ಹೇಳಿ. ಸೂಪರ್. ಜೈ, ಇವಾಗ ಹೀರೋಯಿನ್ ಫೋಟೋ ನೀವು ನೋಡಿದ್ರಾ ನೋಡಿಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ June 21 ಅಲ್ಲಿ ವಿನಾಯಕ ಥಿಯೇಟರ್ ಮುಂದೆ ನೀವು ಖಂಡಿತವಾಗ್ಲೂ ಇರ್ತೀರಾ, ಡ್ಯಾನ್ಸ್ ಮಾಡ್ತೀರಾ ಅಂತ ಗೊತ್ತು. ಇವಾಗ ಆ ಸಂಭ್ರಮದಲ್ಲಿ ನಿಮ್ಮ ಕೊಡುಗೆಗಳು ಏನೇನಿದೆ, ಮನೇಲಿ ಏನಂತ ಇದ್ದಾರೆ ಜೈ? ಫೈನಲ್ ಆಗಿ ನಿಮ್ಮ ಕೋಆರ್ಡಿನೇಷನ್ ಹೇಗಿದೆ ಮನೆ ಕಡೆಯಿಂದ? ಅಂದರೆ ನನ್ನ ಫಸ್ಟ್ ಮೂವಿ 1975 ಅಂತ ಬಂದಿತ್ತು. ಅವ್ರು ನೋಡಿದಾಗ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಆದ್ರಿಂದ ಎಲ್ಲ ಆಡಿಯನ್ಸ್ ಬಂದು ನೋಡಕ್ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಗೆ ಸಿಕ್ಕಿದ್ದು ಎ ಸರ್ಟಿಫಿಕೇಶನ್, UA ಸಿಕ್ಕಿರ್ಲಿಲ್ಲ. ಇದು UA ಬಂದಿದೆ ಫೈನಲಿ. ಸೊ ಒಂದಷ್ಟು ಫ್ಯಾಮಿಲಿ ಸಂಭವಾಮಿ UA ಸೊ ಇದರಲ್ಲಿ ಆವಾಗ ನನಗೆ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ನ ಕರೆಯೋದು, ಅದು ನನ್ನ ಫ್ಯಾಮಿಲಿ ಕರೆಯೋದಕ್ಕೂ ಮುಜುಗರ ಆಯ್ತು. ಅದರಲ್ಲಿ ಬರೋ ಒಂದಷ್ಟು ಕಂಟೆಂಟ್ಗಳು ಇಷ್ಟ ಆಗಲ್ಲ ಫ್ಯಾಮಿಲಿ ಆಡಿಯನ್ಸ್. ಈ ತರ ಕೆಲವೊಂದು ಸೀಕ್ವೆನ್ಸ್ ಡ್ರಗ್ ಬಗ್ಗೆ ಇರ್ಬೋದು, ರೇಪ್ ಸೀನ್ಗಳು ಇರ್ಬೋದು, ಈ ತರ ಅಂದ್ರೆ ಅಂದ್ರೆ ಅದಕ್ಕೆ ಕರೆಕ್ಟ್. ಸೊ ಇದನ್ನ ಈ ಸಿನಿಮಾ ಅಂದ್ರೆ ಇವೇ ಕೊಟ್ಟಿದ್ದಾರೆ. ಬಟ್ ನಮ್ ಫೈಟ್ ಇಲ್ಲ ಅಂದ್ರೆ ಇವ್ ಕೊಟ್ಟಿದ್ದಾನು. ಫೈಟ್ ಇರಕ್ಕೂ ಬೇಕು ನಮಗೆ, ನಾವು ಯಂಗ್ಸ್ಟರ್ಸ್ ವೇರ್ ಶುಡ್ ವೀಕ್ ಫೈಟ್ ಸಿಚುಯೇಷನ್ ಅಲ್ಲಿ ಇರೋದು. ಇಲ್ಲ 4 ಫೈಟ್ ಇಟ್ಬಿಡ್ತೀವಿ, 2 ಫೈಟ್ ಇಟ್ಟಿರೋ ಸಿಚುಯೇಷನ್ ರಿಮೈಂಡ್ ಮಾಡಿದ್ರೆ ಇಟ್ಟಿರೋದು. ಸೂಪರ್. ಅದರಿಂದ UA ಸಿಕ್ಕಿದಿಲ್ಲ ಅಂದ್ರೆ ಯು ಬಂದಿರೋದು. ಇಲ್ಲ, ಬಟ್ ವೆರಿ ವೆಲ್ ಸೆಡ್ ಆಕ್ಚುಲಿ. ಯಾಕೆಂದ್ರೆ ತುಂಬಾ ಜನ ನೀವು ಎಲ್ಲ ಕೂತ್ಕೊಂಡ್ಬಂದು ಏನಕ್ಕೆ ಫ್ಯಾಮಿಲಿ ಕೂರ್ಬೇಕು ನೋಡಿ, ನಿಮ್ ಹೀರೋ ಎಷ್ಟು ಚೆನ್ನಾಗಿ ಹೇಳಿದ್ರು. ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿತ್ತು ಎಕ್ಸಾಂಪಲ್. ಸೂಪರ್. ನನ್ನ ಅಪ್ಡೇಟ್ಸ್ ಏನೇನು ಬರ್ತಾ ಇದೆ ನನ್ನ ಮನೆ ಗ್ರೂಪ್ ಎಲ್ಲ ಇದೆ ಕಳಿಸಿದಾಗ ಎಲ್ಲ ರಿಪ್ಲೈ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ, ಎಲ್ಲಿತ್ತು ಈ ಪ್ರತಿ ಇವಾಗ ಹೊರಗಡೆ ಬರ್ತಾ ಇದೆ, ಎಲ್ಲ ಹೊಗಳ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಯಾವಾಗ ರಿಲೀಸ್. ಇವಾಗ ನಾನು ಮೂವಿ ಶೂಟಿಂಗ್ ಶುರುವಾದಾಗಿಂದ ಇಲ್ಲಿ ತನಕ ಎಲ್ಲೋದ್ರೂ ಕೇಳೋ ಕ್ವಶನ್ ಅದನ್ನೇ, ಯಾವಾಗಪ್ಪ ರಿಲೀಸ್, ಯಾವಾಗಪ್ಪ ರಿಲೀಸ್. ನೀವು ಇನ್ನೂ ನೋಡಿಲ್ಲ ಅನ್ಸುತ್ತೆ. ಇವ್ರ ಪ್ರತಿಭೆಗಿಂತ ಪ್ರತಿಭೆ ಎಲ್ಲರಿಗೂ ಹೋಯ್ತು, ಬುರ್ಜ್ ಖಲೀಫಾ ಅವರಿಗೂ ಹೋಯ್ತು. ನೋಡಿಲ್ಲ ನೀವು? ಹೌದು. ಏನ್ ಮಾಡಿದ್ರಿ ಬುರ್ಜ್ ಖಲೀಫಾ ಹೋಗಿ? ಜೈ, ವಾಟ್ ಡಿಡ್ ಯು ಡು? ಇಲ್ಲ, ನಮ್ಮ ಹುಡುಗರು ಏನು ಟೀಸರ್ ನ ಬುರ್ಜ್ ಖಲೀಫಾ ಮೇಲೆ ರಿಲೀಸ್ ಮಾಡಿದ್ದಾರೆ. ಅಂದ್ರೆ CG ಮಾಡ್ಬಿಟ್ಟು ಮಾಡಿ ಯಾವ ಚಾನಲ್ ಇಲ್ಲಿ ಮಾತ್ರ ರಿವೀಲ್ ಮಾಡ್ತಾರೆ. ಇನ್ನೊಬ್ಬ ಚೆನ್ನಾಗಿದಾರಲ್ಲ, ದಯವಿಟ್ಟು ಫಸ್ಟ್ ಎಕ್ಸ್ಟ್ರಾ ಪೇಮೆಂಟ್ ದಯವಿಟ್ಟು ಸೂಪರ್. ಬುರ್ಜ್ ಖಲೀಫಾಗೆಲ್ಲ ಹೋಗಿ ವೆರಿ ನೈಸ್. ಯಾರು ಆ ಸ್ನೇಹಿತರು ಹೆಸರು ಹೇಳಿ? ಅಷ್ಟು ಒಳ್ಳೆ ಸ್ನೇಹಿತರು ಇದ್ದಾರೆ. ಪೃಥ್ವಿ ಅಂತ ಹೇಳಿ ನಮ್ಮ ಲಿರಿಕಲ್ ವಿಡಿಯೋ ಕೂಡ ಅವರೇ ಕಟ್ ಮಾಡ್ತಾ ಇರೋ ಪ್ರತಿಭೆ. ಮೊನ್ನೆ ನಮ್ದು ಒಂದು ಪ್ರೋಮೋ ಬಿಟ್ಟು ನೋಡಿ, ನಾನು ಕೃಷ್ಣ ಅರ್ಜುನ. ಸೊ ಅದಕ್ಕೂ ಎಲ್ಲ ಆ ಟೀಮ್ ಕ್ರಿಯೇಟಿವ್ ವರ್ಕ್ ಮಾಡಿರುವಂತ ಟೀಮ್ ಅದು. ರವೀಶ್
ಆಮೇಲೆ ಪ್ರಸನ್ನ ಅಂತ ಕ್ಯಾಮ್ರಾಮನ್ ಆಗಿ ಭರತ್ ಅಂತ ಹೇಳಿ. ಸೊ CG ವರ್ಕ್ ಪ್ರಸನ್ನ ಮತ್ತೆ ಪೃಥ್ವಿ ಇಬ್ರು ಮಾಡಿರೋದು. ಸೊ ಅಲ್ಲೂ ತುಂಬಾ CG ವರ್ಕ್ ಮಾಡಿದ್ರು, ಸಿನಿಮಾಗೆ ಅಷ್ಟು ಮಾಡಿರ್ಲಿಲ್ಲ ಅವರು. ವೆರಿ ಗುಡ್. ಅಶೋಕ್ ಅವರು ಯು ಗೇವ್ ದ ಪೇಮೆಂಟ್ ಟು ದೋಸ್ ಬಾಯ್ಸ್, ಇಸ್ ಇಟ್ ಅಶೋಕ್? You paid them separately, I heard. Yeah. Then They told you that. I'll pay them now because they said that to You you. have to take back the money now. ಇಲ್ಲ ಇದು ತುಂಬಾ ಇಟ್ಸ್ ಅ ಫ್ರೆಶ್ ಟೀಮ್ ಸರ್ ವಿತ್ ಸೀನಿಯರ್ಸ್ ಆಸ್ ವೆಲ್. ಸೊ ತುಂಬ ಬ್ಯಾಲೆನ್ಸ್ ಇದೆ ಆಫ್ ಎನರ್ಜೀಸ್. ಆ್ಯಂಡ್ ನನಗೆ ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಡೈರೆಕ್ಟರ್ ಚೇತನ್ ಆ್ಯಂಡ್ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್. ಏನಂದರೆ ನನಗೆ ಈ ಮೂವಿಲಿ ಅರ್ಜುನ್ ಆ್ಯಂಡ್ ಕೃಷ್ಣ ಇಲ್ಲ ಅಂದರೆ ಅರ್ಜುನ್ ಇಲ್ಲ, ಅರ್ಜುನ್ ಇಲ್ಲ ಅಂದರೆ ಕೃಷ್ಣ ಅಲ್ಲ. ಬಟ್ ಅರ್ಜುನ್ ಟೇಕ್ಸ್ ಕೇರ್ ಆಫ್ ಆಲ್ ದ ಕಮರ್ಷಿಯಲ್ ಎಲಿಮೆಂಟ್ಸ್ ಸರ್. ಫೈಟ್, ಸಾಂಗ್, ಡ್ಯಾನ್ಸ್, ಡಿಶುಮ್ ಮಾಸ್ ಹೀರೋ ಅರ್ಜುನ. you take care of both the heroes. ಕೃಷ್ಣ ಬುದ್ಧಿ. You take care of both the heroes. Only two in this Not film. a single Only two. ಅಂದರೆ 2 fights ಫಿಸಿಕಲಿ ಹಿಂದೆ, ನನ್ನ ಫೈಟ್ ಎಲ್ಲ ಬುದ್ಧಿ ಇದೆ. ಸೊ ದ್ಯಾಟ್ಸ್ ಆ್ಯಂಡ್ ಇಟ್ ಇಸ್ ನನ್ನ ಬುದ್ಧಿ ಆ್ಯಂಡ್ ಹಿಸ್ ಶಕ್ತಿ ವಿಚ್ ಕಮ್ಸ್ ಟುಗೆದರ್ ಇನ್ ದ ಫಿಲ್ಮ್. ಸೊ ಈ ಆಪರ್ಚುನಿಟಿ ಪ್ಲಸ್ ಕೃಷ್ಣకి ఫిల్మ్లో కృష్ణ కథాపాత్ర ఇది ಒಬ್ಬ ಲಾಯರ್. ದ ಲಾಯರ್కి ಸ್ಟ್ರಾಂಗ್ ಪಾಯಿಂಟ್ ತನ್ನ ಮಾತು. ಬಟ್ ಕೃಷ್ಣ ಇಸ್ ಬಿಕ್ಲಾ ಕೃಷ್ಣ ಹಿಯರ್. ಏನಂದರೆ ಈಸ್ ಥ್ರೂ ಔಟ್ ಹೀಸ್ ಸ್ಟ್ಯಾಮರಿಂಗ್. ಸೊ ಇದು ಕ್ಯಾರೆಕ್ಟರ್ ಸ್ಕೆಚ್ಲು ಫ್ಯೂ ನೈಸ್ ಅಳಗಾನ ಪಾಯಿಂಟ್ಸ್ ದಟ್ ಈಸ್ ಕೆಪ್ಟ್. ಸೊ ಫಸ್ಟ್ ಟೈಮು ಲಾಯರ್ ಇದನ್ನ ನಾವು ನೋಡಿಲ್ಲ. ಇದನ್ನು ಯಾವ ಚಾನಲ್ ಮುಂದೆ ಹೇಳಿರಲ್ಲ. ನೀವು ಸುಮ್ಮನೆ ಅವ್ರನ್ನ ಗುರಾಯಿಸ್ಬೇಡಿ, ಕಣ್ಣೆಲ್ಲ ತೋರಿಸಿ ಜಾಸ್ತಿ ಡೀಟೇಲ್ಸ್ ಹೇಳ್ಬೇಡ ಅಶೋಕ್ ಅಂತ ಹೇಳಿ. ಒಂದು ಕಾಂಟ್ರವರ್ಸಿ ಇದೆ ನನ್ನ ಸೆಲೆಕ್ಷನ್. ಹೌ ಹಿ ಗಾಟ್ ಟು ನೋ ಮೀ ಥ್ರೂ ದ್ಯಾಟ್ ಪ್ರೊಡ್ಯೂಸರ್ ಐ ಟೋಲ್ಡ್ ಯು. ಕ್ಯಾರೆಕ್ಟರ್ಗೆ ಅಂದ್ರೆ ನಾನು ಕನ್ನಡದಲ್ಲಿ ತುಂಬಾ ಜನ ಆರ್ಟಿಸ್ಟ್ಗಳಿಗೆ ಟ್ರೈ ಮಾಡಿದೆ. ಅಂದ್ರೆ ಒಂದು 2 ಸಿನಿಮಾ ಮಾಡಿರುವಂತ ಹೀರೋ, ಸ್ವಲ್ಪ ರೆಕಗ್ನೈಸ್ ಇರುವಂತ ಹೀರೋ. ಅಂದ್ರೆ ಜೈ ಹೊಸಬ ಇದ್ರೆ ಪಕ್ಕದಲ್ಲಿ ಒಂಚೂರು ತಾಕತ್ತಿ ಅಂತ. ಸೊ ಯಾರ ಹತ್ರ ಹೋಗಿ ಹೇಳ್ದಾಗ್ಲೂ ಆ ಬಿಕ್ಲಾ ಕ್ಯಾರೆಕ್ಟರ್ ಮಾಡೋ ನೆಕ್ಸ್ಟ್ ನಂಗೆ ಅದೇ ಬಂದ್ಬಿಡತ್ತೆ, ತುಂಬಾ ಜನ ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರೋಂಥದ್ದು. ರೀಸನ್ ಅದೊಂದೇ ಆಗಿರತ್ತೆ ಬಿಕ್ಲಾ ಕ್ಯಾರೆಕ್ಟರ್. ಆಕ್ಚುಲಿ ಆ ಕ್ಯಾರೆಕ್ಟರ್ ಸ್ಟ್ರೆಂತ್ ಸಿನಿಮಾದ್ದು. ಸೊ ಆ ಕ್ಯಾರೆಕ್ಟರ್ನ ರಿಜೆಕ್ಟ್ ಮಾಡಿದಾಗ ನಮ್ಗೆಲ್ಲ ಒಂದ್ ಕಡೆ ಬೇಜಾರಾಯ್ತು. ಏನಕ್ಕೆ ಇಲ್ಲಿ ಅಂದ್ರೆ ಇಲ್ಲಿ ಹೇಗಂದ್ರೆ 1-2 ಸಿನಿಮಾ ಮಾಡಿದ ತಕ್ಷಣ ಅದೊಂದು ಮಾಸ್ ಸಿನಿಮಾ ಮಾಡ್ಬೇಕು, ನಾನು ಇದೇ ತರ ಮಾಡ್ಬೇಕು, ನಾನು ಅದೇ ತರ ಮಾಡ್ಬೇಕು ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಡ್ತಾರೆ. ಸೊ ಒಂದು ಕತೆ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ ಒಂದು ನಂಗೆ ಬೇಜಾರಾದಾಗ, ಸೊ ಯಾರು ಮಾಡೋಣ ಅಶೋಕ್ ಬಿಫೋರ್ ನಾನು ಹೇಳಿದ್ವಲ್ಲ, ರಿಮೇಲ್ಸ್ ಪ್ರೊಡ್ಯೂಸರ್ ನನಗೆ ಆಲ್ರೆಡಿ ಅಶೋಕ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ತಮಿಳಲ್ಲಿ ಒಂದು 20 ಸಿನಿಮಾ ಮಾಡಿದ್ದಾರೆ. ಸೊ ಅವರು ಒಂದಿಷ್ಟೆಲ್ಲ ನೋಡಿದ್ದೆ ಅವ್ರು ಮಾಡಿರೋಂಥ ಸಿನಿಮಾಗಳದೆಲ್ಲ. ಒಂದು ಒಳ್ಳೆ ಪ್ರತಿಭೆ. ಓಕೆ, ಈ ಸಿನಿಮಾದಲ್ಲಿ ಅವ್ರಿಗೆ ಕೇಳಿದೆ, ಓಕೆ ನಾನು ಮಾಡ್ತೀನಿ ಅಂದ್ರು. ಸೊ ಹಾಗಾಗಿ ಅಂದ್ರೆ ನಾನು ಕನ್ನಡ ಹೀರೋ ಆರ್ಟಿಸ್ಟ್ಗಳಿಗೆಲ್ಲ ಏನು ಹೇಳ್ತಿಲ್ಲ, ಬಟ್ ಒಂದು ಒಳ್ಳೆ ಕಥೆ ಇಷ್ಟು ತಗೋಬೇಕು ಅನ್ನೋದು ಅಲ್ವಾ. ಇಲ್ಲ ಆಸ್ ಅ ಡೈರೆಕ್ಟರ್ ನನ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಫೀಲಿಂಗ್ ಅರ್ಥ ಆಗುತ್ತೆ. ಒಂದು ಕತೆ ಅಂತ ಬರ್ದಾಗ ನೀವು ಇವ್ರು ಇದನ್ನೇ ಮಾಡ್ಬೇಕು ಅಂತ ಬರ್ದಿರಲ್ಲ ಅಲ್ವಾ. ಚೆನ್ನಾಗಿರೋ ಕ್ಯಾರೆಕ್ಟರ್ನ ಬಿಡಿ, ಅವ್ರು ಬಿಟ್ಟಿದ್ದು ನಮಗೆ ಲಕ್ ಆಯ್ತು ಅಲ್ವಾ. ಐ ವಾಂಟ್ ಟು ಥ್ಯಾಂಕ್ ದೆಮ್ ಆಲ್. ತುಂಬಾ ಥ್ಯಾಂಕ್ಸ್ ರಿಜೆಕ್ಟ್ ಮಾಡಿದ್ರೆ. ತುಂಬಾ ಥ್ಯಾಂಕ್ಸ್. ಅಂದ್ರೆ ಇಟ್ಸ್ ಅ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಸರ್. ಅದೇ ನನ್ನ ಮೊಟ್ಟ ಮೊದಲ ಸಿನಿಮಾ ಕನ್ನಡದಲ್ಲಿ ವೆನ್ ಐ ಆಮ್ ಸ್ಪೀಕಿಂಗ್ ಇನ್ ಕನ್ನಡ, ಇಟ್ಸ್ ಥ್ಯಾಂಕ್ಸ್ ಟು ಚೇತನ್ ಸರ್. ಇಲ್ಲ ಸರ್, ಪ್ರಾಪರ್గా 2.5-3 ಪೇಜ್ ಡೈಲಾಗ್ ಎಲ್ಲ ವಿತೌಟ್ ಪ್ರಾಂಪ್ಟಿಂಗ್. ಸೊ ನಾವೇ ಇದ್ವಿ, ಅವ್ರು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರು. ಆಮೇಲೆ ಕೆಲವೊಂದು ಲಾಲು ಇಲ್ಲೆಲ್ಲ ಮಿಸ್ಟೇಕ್ ಇದೆ, ಅದನ್ನ ಬಂದು ನಮ್ಮ ಹತ್ರ ಕರೆಕ್ಷನ್ ಮಾಡ್ಕೊಳ್ಳೋದು, ಅದನ್ನ ಮತ್ತೆ ಪ್ರಾಕ್ಟೀಸ್ ಮಾಡೋದು. ಸೊ ಆ ಥರ ತುಂಬಾ ಎಫರ್ಟ್ ಹಾಕಿದ್ದಾರೆ. ಒಳ್ಳೆ ವಿಷಯ. ಅವರು ಇಬ್ರು ಹೀರೋಯಿನ್ ಹತ್ರ ಹೋಗಿಲ್ಲ, ಕಣ ಕರೆಕ್ಟ್ ಮಾಡಿ ಅಂತ ನಿಮ್ಮ ಹತ್ರ ಬಂದಿದ್ದಾರೆ. ನಾವು ಕರೆಕ್ಟ್ ಮಾಡಿದೀವಿ. ಪ್ಲೀಸ್, ಹೀರೋಯಿನ್ ಕರೆಕ್ಟ್ ಮಾಡಿಲ್ಲ, ಕನ್ನಡ ಕರೆಕ್ಟ್ ಮಾಡಿದೀವಿ. ಕನ್ನಡನೇ ಕೃಷ್ಣ. ಅದೇ ನಿಶಾ, ನೀವೇ ಆರಂಭ ಮಾಡಿದ್ರಿ, ನೀವೇ ಮುಗಿಸಿದ್ರೆ ಕಾನ್ವರ್ಸೇಷನ್ ಚೆನ್ನಾಗಿರುತ್ತೆ. ನಿಮ್ ಮನೇಲಿ ಎಕ್ಸ್ಪೆಕ್ಟೇಷನ್, ಆಮೇಲೆ ಇವಾಗ ಒಂದಷ್ಟು ಜನ ಆಲ್ರೆಡಿ ಏನಿಲ್ಲ ಅಂದ್ರೆ ಒಂದು 50 ಲವ್ ಲೆಟರ್ ಮುಂಚೆ ಸಿನಿಮಾಗ್ ಮುಂಚೆ. ಸಿನಿಮಾ ಆದ್ಮೇಲೆ ಎಷ್ಟು ಲವ್ ಲೆಟರ್ ಬರುತ್ತೆ ಬರುತ್ತೆ ನಮ್ಗೆ ಗೊತ್ತಿಲ್ಲ ಅಲ್ವಾ. ಬರ್ಲಿ ಸರ್, ಇಲ್ಲ ಅಂತ ಹೇಳಲ್ಲ. 300 ಅಷ್ಟೇ. ಸೊ ಐ ಥಿಂಕ್ ನಾವು ಇಲ್ಲಿ ಹೇಗೆ ಎಂಜಾಯ್ ಮಾಡ್ತಾ ಇದೀವಲ್ವಾ, ಸೆಟ್ಟಲ್ಲಿನೂ ಸೇಮ್ ಎನರ್ಜಿ ಇತ್ತು. ನಮ್ಮ DOP ಸರು ಹೀಗೆ ನಿಮ್ಮ ಥರನೇ ಫುಲ್ ಅವರು ಜೋಕ್ ಮಾಡಿಕೊಂಡು ಈ ಥರನೇ ಇರ್ತಾರೆ. ದೆನ್ ಗೀತಾ ಮಾಸ್ಟರ್ ಇಸ್ ಆಲ್ಸೋ ವೆರಿ ಫನ್. ಆ್ಯಂಡ್ ಐ ಥಿಂಕ್ ಆಲ್ ಆಫ್ ಅಸ್ ವಿ ಹ್ಯಾವ್ ಬಿಕಮ್ ಫ್ರೆಂಡ್ಸ್ ಮೋರ್ ದೆನ್ ಕೋ ಆ್ಯಕ್ಟರ್ಸ್. ಸೊ ಹಾಗಾಗಿ ತುಂಬಾ ನಾವು ಎಂಜಾಯ್ ಮಾಡಿಕೊಂಡು ಈ ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ನಾವು. ಎಂಜಾಯ್ಮೆಂಟ್ ಜೊತೆನೂ ಹಾರ್ಡ್ ವರ್ಕ್ ಇದೆ. As you said, it's a beautifully said thing that ಇಷ್ಟು ದೊಡ್ಡ ಕಲಾವಿದರು ಬಂದು ಈ ಮೂವಿ ಮಾಡಿದ್ದಾರೆ ಅಂದರೆ there has to be a reason. the story is a hero. ಅದಕ್ಕೋಸ್ಕರನೇ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ನಮಗೆ ಚಾನ್ಸ್ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಆ್ಯಂಡ್ ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್. ಸೊ ಅದಕ್ಕೆ ಎಲ್ಲರೂ ಪ್ಲೀಸ್ ಥಿಯೇಟರ್ಗೆ ಬನ್ನಿ 21st ಜೂನ್ಗೆ ನಮ್ಮ ಸಪೋರ್ಟ್ ಮಾಡಿ. ನಾವು ಬೆಳಬೇಕು. ಮತ್ತು ನೆಕ್ಸ್ಟ್ ಪೋಸ್ಟರ್ ಬರುತ್ತಲ್ವ, ನಾವು ಮತ್ತು ಪ್ರಮೋದ್ ಸರ್ ಮತ್ತು
ಸುಧಾ ಮ್ಯಾಮ್ ತರ ನಮ್ ಬಗ್ಗೆನೂ ಎಲ್ಲರೂ ಹೇಳ್ಬೇಕು. ಸೊ ದಾಟ್ ಇಸ್ ದ ಗೋಲ್. ಸೊ ಪ್ಲೀಸ್ ಎಲ್ಲರೂ ಬನ್ನಿ ನಮ್ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೂನ್ 21ನೇ ತಾರೀಕು ನಮ್ಮ ಸಂಭಾವ್ಯ ಸಿನಿಮಾ ನಿಮ್ಮ ಹತ್ತಿರ ಥಿಯೇಟ್ರಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ನೀವು ಒಂದು ಥಿಯೇಟ್ರಿಗೆ ನೋಡಿ, ನಿಮ್ಮ ಒಪಿನಿಯನ್ ಹೇಳಿ. ಯಾಕೆಂದ್ರೆ ನೀವು ಥಿಯೇಟ್ರಿಗೆ ಬಂದಾಗಲೇ ಈ ಸಿನಿಮಾ ಹೇಗೆ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗೋದು. ನಾಳೆ ದಿವಸ OTT ಬಂದು ನೀವು ಸಿನಿಮಾ ನೋಡಿದಾಗ ಸೊ ಇಂಥದ್ದೊಂದು ಸಿನಿಮಾ ಮಿಸ್ ಮಾಡ್ಕೊಂಡಲ್ಲ ಅನ್ನೋ ಫೀಲ್ ನಿಮಗೆ ಆಗಬಾರ್ದು. ಖಂಡಿತ ನೀವು ಸಿನಿಮಾ ಬನ್ನಿ. ನೀವು ಬಂದಾಗ 10 ಜನಕ್ಕೆ ಹೇಳ್ತೀರಿ ಒಂದು ಒಳ್ಳೆ ಸಿನಿಮಾ ಅಂತೇಳಿ ಆ ಭರವಸೆ ನಾನು ಕೊಡ್ತಾ ಇದ್ದೀನಿ. ಮಿಸ್ ಮಾಡ್ಬಿಡಿ. ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು.